ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಕ್ಕೆ ಆಗಮಿಸತಕ್ಕಂಥ ಸಂಸ್ಥೆಯ ಘನಾಧ್ಯಕ್ಷರಾದ ಶ್ರೀಯುತ MP ಬಿರಾದರ್ ಸರ್ ಅವರು, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಜೇವರಿಗೆ ಸರ್ ಅವರು, ಅದೇ ರೀತಿಯಾಗಿ ಶ್ರೀಯುತ A ಚಂದ್ರಶೇಖರ್ ಸರ್ ಅವರು, ಶ್ರೀಮತಿ JP ಪಾಟೀಲ್ ಮೇಡಮ್ ಅವರು, A ಮುಚ್ಚಂಡಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇನ್ನು ಕ್ಷಣಗಣನೆಯಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇವತ್ತಿನ ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ AM ಮುಚ್ಚಂಡಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು, ಚಂದ್ರಶೇಖರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಪ್ರೌಢಶಾಲಾ ಮುಖ್ಯ ಗುರುಮಾತೆಯಾದ JP ಪಾಟೀಲ್ ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಚಂದ್ರಶೇಖರ್ ಸರ್ ಅವರು, A ಮುಚ್ಚಂಡಿ ಸರ್ ಅವರು, ಅದೇ ರೀತಿಯಾಗಿ ಪ್ರೌಢಶಾಲಾ ಮುಖ್ಯ ಗುರುಮಾತೆಯಾದ JP ಪಾಟೀಲ್ ಮೇಡಮ್ ಅವರು ವೇದಿಕೆಗೆ ಬೇಗನೆ ಆಗಮಿಸಬೇಕು. ಈ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ.
ಭಕ್ತಿ ಎಂಬ ಪ್ರತಿಭೆಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು, ಆಚಾರವೆಂಬ ಕಾಯಾಗಿತ್ತು, ವಿಚಾರವೆಂಬ ಹೂವಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕೆಳಗೆ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎನ್ನುವಂತೆ ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಗುರುಬಸವ ಶಿಕ್ಷಣ ಸಂಕುಲಗಳ ಅಡಿಯಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದ್ದು ಲಿಂಗೈಕ್ಯ ಶ್ರೀಯುತ ಮರಿಯಪ್ಪ ಹಾಗೂ ಲಿಂಗೈಕ್ಯ ಶ್ರೀಮತಿ ಶಾಂತಮ್ಮ ನಾಯನೇಗಲಿ ದಂಪತಿಗಳ ಸ್ಮರಣಾರ್ಥಕವಾಗಿ ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಗುರುಬಸವ ಶಿಕ್ಷಣ ಸಂಸ್ಥೆಯ ಘನ ಅಧ್ಯಕ್ಷರಾದ ಶ್ರೀಯುತ ಎಂ ಬಿ ಬಿರಾದರ್ ಸರ್ ಅವರು ವಹಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಅಂದರೆ ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರ ಕುರಿತು ವಿಶೇಷವಾಗಿ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರತಕ್ಕಂಥವರು ನಿವೃತ್ತ ಪ್ರಾಧ್ಯಾಪಕರು, ಖ್ಯಾತ ಸಂಶೋಧಕರು, ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ಮಲ್ಲಿಕಾರ್ಜುನ ಜೇವರಿಗೆ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಆರ್ ಡಿ ಅರಸ್ಗೌಡ್ ನಿವೃತ್ತ ಪ್ರಾಧ್ಯಾಪಕರು, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ಕಾಲೇಜ್ ವಿಭಾಗದ ಎ ಚಂದ್ರಶೇಖರ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರೌಢಶಾಲಾ ಮುಖ್ಯ ಗುರುಮಾತೆಯಾದ ಜೆ ಪಿ ಪಾಟೀಲ್ ಮೇಡಮ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ಎ ಮುಚ್ಚಂಡೆ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾರ್ಯಕ್ರಮ ಇನ್ನೇನು ಕ್ಷಣಗಣನೆಯಲ್ಲಿ ಪ್ರಾರಂಭವಾಗ್ತಾ ಇದೆ. ಪ್ರಾರ್ಥನಾ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ಯಾವತ್ತು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಸಮಸ್ತ ಬೋಧಕ ಬೋಧಕೇತರ ಶಿಕ್ಷಕರ ವೃಂದಕ್ಕೂ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ಮುಂದೆ ಕಲಾವಿದರಾಗಿರ್ತಕ್ಕಂಥವರು ಸ್ಪಂದನಾ ಭಜಂತ್ರಿ, ಭಕ್ತಿ ಚವಾಣ್ ಮತ್ತು ನಿಖಿಲ್ ಭಜಂತ್ರಿ ಇವರಿಂದ ಪ್ರಾರ್ಥನಾ ಗೀತೆ ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ.
ಕಲಾವಿದರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದೆ ಸೊನ್ನಲಗಿ ಸಿದ್ದರಾಮೇಶ್ವರರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂಥ ಲಿಂಗೈಕ್ಯ ಶ್ರೀಯುತ ಮರಿಯಪ್ಪ ಹಾಗೂ ಲಿಂಗೈಕ್ಯ ಶ್ರೀಮತಿ ಶಾಂತಮ್ಮ ನಾಯನೇಗಲಿ ಇವರ ಒಂದು ಭಾವಚಿತ್ರಕ್ಕೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ಮಾಲಾರ್ಪಣೆ ಕಾರ್ಯಕ್ರಮ ಜರುಗ್ತಾ ಇದೆ. ದಯವಿಟ್ಟು ವೇದಿಕೆ ಮೇಲಿರುವ ಎಲ್ಲ ಅತಿ ಗಣ್ಯ ವ್ಯಕ್ತಿಗಳು ಆ ಒಂದು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ, ಅದೇ ರೀತಿಯಾಗಿ ನಾಯನೇಗಲಿ ದಂಪತಿಗಳ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಬಸವ ಎಂಬ ಮೂರಕ್ಷರ ಹೃದಯದಲ್ಲಿ ನೆಲೆಗೊಂಡರೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು. ಇಂಥ ಬಸವಣ್ಣನಿಂದ ಲೋಕಲೌಕಿಕದ ಉಪಭಾಷೆ ಕಳೆದು ಲೋಕಾಚರಣೆಯನ್ನು ತೆಗೆದು ಭಕ್ತಿಪರುವ ಪದವು ಕೂಡಲ ಚೆನ್ನ ಸಂಜೆಯಲ್ಲಿ ಎಂದು ಬಂದು ಸೊನ್ನಲಗಿ ಸಿದ್ದರಾಮೇಶ್ವರರ ಒಂದು ಭಾವಚಿತ್ರಕ್ಕೆ ಜೊತೆಗೆ ನ್ಯಾಯನೇಗಲಿ ದಂಪತಿಗಳ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆಯ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಎಲ್ಲ ಅತಿ ಗಣ್ಯ ವ್ಯಕ್ತಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ, ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ತದನಿಮಿತ್ತವಾಗಿ ಆ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಂಡಿರ್ತಕ್ಕಂಥ ಎಲ್ಲ ಅತಿ ಗಣ್ಯ ವ್ಯಕ್ತಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಸ್ವಾಗತ ಸನ್ಮಾನ ಹಾಗೂ ದತ್ತಿ ಸ್ಮರಣಾರ್ಥಕ ದಂಪತಿಗಳ ಒಂದು ಕಿರುಪರಿಚಯವನ್ನು ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೌಢಶಾಲಾ ವಿಭಾಗದ ಹಿಂದಿ ಶಿಕ್ಷಕರಾದ ಶ್ರೀಯುತ GS ಬನಸುಡೆ ಸರ್ ಆಗಮಿಸಿ ಆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು. ಲಿಂಗೈಕ್ಯ ಶ್ರೀಯುತ ಮರಿಯಪ್ಪ ಹಾಗೂ ಲಿಂಗೈಕ್ಯ ಶ್ರೀಮತಿ ಶಾಂತಮ್ಮ ನಾಯನೇಗಲಿ ದಂಪತಿಗಳ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಂಗವಾಗಿ ಈ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಈ ಸಂಸ್ಥೆಯ ಘನ ಅಧ್ಯಕ್ಷರಾದ ಶ್ರೀಯುತ MB ಬಿರಾದರ್ ಸರ್ ಇವರಿಗೆ ಈ ವೇದಿಕೆಯ ಪರವಾಗಿ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ವಿನೋದ ಡ್ಯಾನಿಯಲ್ ಸರ್ ಅವರಿಂದ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಈ ಕಾರ್ಯಕ್ರಮದ ದತ್ತಿ ಉಪನ್ಯಾಸಕರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಜೇವರ್ಗಿ ಸರ್, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರು ಇಂಡಿ, ಇವರಿಗೆ ಈ ವೇದಿಕೆ ಪರವಾಗಿ ಬೋಧಕೇತರ ಪರವಾಗಿ ಅವರ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರಾದ ಶ್ರೀಯುತ MB ಬಿರಾದರ್ ಸರ್ ಇವರನ್ನು ಸನ್ಮಾನಿಸಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಧನ್ಯವಾದಗಳು ಸರ್. ಅದೇ ರೀತಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ದತ್ತಿ ದಾನಿಗಳಾದ ಪ್ರೊಫೆಸರ್ RM ನಾಯಿನೆಗಲಿ ನಿವೃತ್ತ ಪ್ರಾಧ್ಯಾಪಕರು ಬಾಗಲಕೋಟ್ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಮತ್ತು ಈ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀಯುತ RD ಅರಸುಗೊಂಡ್ ಸರ್ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಈ ಸಂಸ್ಥೆಯ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಇವರಿಗೆ ನಮ್ಮ ಶಾಲೆಯ ಅಥವಾ ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರಾದ ಶ್ರೀಯುತ MB ಬ್ರದರ್ ಸರ್ ಅವರು ಸನ್ಮಾನಿಸಿ ಸ್ವಾಗತಿಸಿಕೊಳ್ಳಬೇಕು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ವೇದಿಕೆಯ ಮೇಲೆ ಉಪಸ್ಥಿತರಾದ ಶ್ರೀ A ಚಂದ್ರಶೇಖರ್ ಸರ್ ಮುಖ್ಯಸ್ಥರು PU ವಿಜ್ಞಾನ ವಿಭಾಗ ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡಿಯಾಳ್ ಇವರಿಗೆ ಕೂಡ ಈ ವೇದಿಕೆಯ ಪರವಾಗಿ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ GB ಔಟಿ ಸರ್ ಅವರಿಂದ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ವೇದಿಕೆಯ ಮೇಲೆ ಇನ್ನೋರ್ವರು ಉಪಸ್ಥಿತರಾದ ಶ್ರೀಮತಿ JP ಪಾಟೀಲ್ ಮುಖ್ಯ ಗುರುಮಾತೆಯರು ಗುರುಬಸವ ಪ್ರೌಢಶಾಲೆ ಚೌಡಿಯಾಳ್ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ರಶ್ಮಿ ನಾಗ್ಟಾಣ್ ಮೇಡಮ್ ಅವರಿಂದ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಗುರುಮಾತೆಯರಿಗೆ. ಅದೇ ರೀತಿ ಈ ವೇದಿಕೆ ಮೇಲೆ ಇನ್ನೋರವರು ಉಪಸ್ಥಿತರಾದ ಶ್ರೀಯುತ AM ಮುಚ್ಚಂಡಿ ಸರ್ ಮುಖ್ಯ ಗುರುಗಳು ಗುರುಬಸವ ಪ್ರಾಥಮಿಕ ಶಾಲೆ ಚೌಡಿಯಾಳ್ ಇವರಿಗೂ ಈ ವೇದಿಕೆಯ ಪರವಾಗಿ ಬೋಧಕೇತರ ಸಿಬ್ಬಂದಿ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ SM ಬಿರಾದರ್ ಸರ್ ಅವರಿಂದ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಂಗವಾಗಿ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಿಗೂ ಬೋಧಕೇತರ ಸಿಬ್ಬಂದಿಗೂ ಹಾಗೂ ಮುದ್ದು ಮಕ್ಕಳಿಗೂ ಸಹಿತ ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಾ ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ದತ್ತಿ ದಾನಿಗಳಾದ ಡಾಕ್ಟರ್ ಪ್ರೊಫೆಸರ್ RM ನಾಯಿನೆಗಲಿ ಸರ್ ಮತ್ತು ಅವರ ತಂದೆ ತಾಯಿಗಳ ಕಿರು ಪರಿಚಯವನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ದತ್ತಿ ಉಪನ್ಯಾಸ ಪುಣ್ಯ ಜೀವಿಗಳಿರುವರ ಸ್ವಲ್ಪ ಕಿರು ಪರಿಚಯ ಹೀಗಿರುತ್ತದೆ. ಲಿಂಗೈಕ್ಯ ಶ್ರೀಯುತ ಮರಿಯಪ್ಪ ಗುರುಮೂರ್ತಿಯಪ್ಪ ನಾಯಿನೆಗಲಿ ಸಾಕಿನ್ ಗುಳೇದ್ಗುಡ್ ಜಿಲ್ಲಾ ಬಾಗಲಕೋಟ್. ಲಿಂಗೈಕ್ಯ ಶ್ರೀಮತಿ ಶಾಂತಮ್ಮ ಮರಿಯಪ್ಪ ನಾಯಿನೆಗಲಿ ಸಾಕಿನ್ ಗುಳೇದ್ಗುಡ್ ಜಿಲ್ಲಾ ಬಾಗಲಕೋಟ್. ಗುಳೇದ್ಗುಡ್ಡದ ಪ್ರಸಿದ್ಧ ನಾಯಿನೆಗಲಿ ಮನೆತನದ ಅವಿಭಕ್ತ ವರ್ತಕ ಕುಟುಂಬದಲ್ಲಿ ಜನನ, ವರ್ತಕರಾಗಿ ಖಾಸಗಿ ಬಸ್ಸುಗಳ ಕಂಪನಿಯ ನಿರ್ವಹಣಾ ಪಾಲುದಾರರಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಹಾಗೂ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಸುದೀರ್ಘ 86 ವರ್ಷಗಳ ಸಾರ್ಥಕ ಜೀವನ, ಚಾಲುಕ್ಯ ಸಾಮ್ರಾಜ್ಯದ ಕರ್ಮಭೂಮಿ ಬಾದಾಮಿಯ ಮಣ್ಣೂರು ಮನೆತನದ ಶ್ರೀಮತಿ ಶಾಂತಮ್ಮ ಹಾಗೂ ಶ್ರೀಯುತ ಮರಿಯಪ್ಪ ಶರಣ ದಂಪತಿಗಳಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗಳು. ಅದೇ ರೀತಿ ಶ್ರೀಯುತರು ಹಿರಿಯ ಮಗ ಪ್ರೊಫೆಸರ್ ರೇವಣ ಸಿದ್ದಪ್ಪ ನಾಯಿನೆಗಲಿ ನಿವೃತ್ತ ಪ್ರಾಧ್ಯಾಪಕರು ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟ್. ಇವರು ಲಿಂಗೈಕ್ಯ ಮಾತಾಪಿತೃಗಳ ಸ್ಮರಣಾರ್ಥ ಕೊಡಮಾಡಿದ ಈ ದತ್ತಿ ಉಪನ್ಯಾಸ ಮಾಲಿಕೆಯನ್ನು ಗುರುಬಸವ ಶಿಕ್ಷಣ ಸಂಸ್ಥೆ ಆತ್ಮೀಯವಾಗಿ ಹಾಗೂ ಆಧಾರಪೂರ್ವಕವಾಗಿ ನಡೆಸಿಕೊಂಡು ಹೋಗಲು ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣ ಮತ್ತು ಕಿರು ಪರಿಚಯವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಹಲೋ. ಗ್ರಾಮೀಣ ಭಾಗದಲ್ಲಿ ಅದರಲ್ಲಿಯೂ ಕೂಡ ಅತಿ ಹಿಂದುಳಿದ ತಾಲೂಕಾಗಿರ್ತಕ್ಕಂಥ ಇಂಡಿ ತಾಲೂಕಿನಲ್ಲಿ ಗ್ರಾಮೀಣ ಪರಿಸರದಲ್ಲಿ ಒಂದು ಬೃಹತ್ ಶಿಕ್ಷಣ ಸಂಸ್ಥೆಯಾಗಿ ಪ್ರವರ್ಧಮಾನಕ್ಕೆ ಬರುತ್ತಿರುವ ಗುರುಬಸವ ವಿದ್ಯಾಸಂಕುಲಗಳ ಅಧ್ಯಕ್ಷರಾದ ಎಂ ಬಿ ಬಿರಾದರ್ ಅವರೇ, ನನ್ನ ಮಿತ್ರರು ಹಾಗೂ ಆಂಗ್ಲ ಪ್ರಾಧ್ಯಾಪಕರು ಆಗಿರತಕ್ಕಂಥ ಅರಸಗೊಂಡ ಸರ್ ಅವರೇ, ಈ ಸಂಸ್ಥೆಯ ಬೋಧಕ ಹಾಗೂ ಬೋಧಕೋತ್ತರ ಸಿಬ್ಬಂದಿಯವರೇ, ತಾಲೂಕಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರೇ, ಮೂಲತಃ ನಾನು ಒಬ್ಬ ಉಪನ್ಯಾಸಕನಾಗಿದ್ದರೂ ಸಾಹಿತ್ಯದ ಕಡೆಗೆ ಒಲವು ಬೆಳೆಸಿಕೊಂಡು ಎಲೆಯ ಮರೆಯಲ್ಲಿ ಸಮಾಜಕ್ಕೆ ಗೋಚರವಾಗದೆ ಮರೆಯಾಗುತ್ತಿರುವ ಮಹಾನ್ ಸಮಾಜ ಸೇವಕರು, ಶರಣರು ಆಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಬಗ್ಗೆ ಈಗಾಗಲೇ 12ನೇ ಶತಮಾನದಲ್ಲಿ ಅದರ ಸಂಕ್ಷಿಪ್ತ ಸ್ವರೂಪವನ್ನು ತಮ್ಮ ಎದುರಿಗೆ ಇಡಲಿಕ್ಕೆ ಇಷ್ಟಪಡ್ತೇನೆ. 12ನೇ ಶತಮಾನದಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಒಂದು ದೊಡ್ಡ ಸಮಾಜವು ಧಾರ್ಮಿಕ ಕ್ರಾಂತಿ ಘಟಿಸಿ ಹೋಯಿತು. ಆ ಕ್ರಾಂತಿ ಬಹುಶಃ ಕರ್ನಾಟಕ ಹಾಗೂ ಸುತ್ತಮುತ್ತಲಿನಿಂದ ಬಂದಂಥ ರಾಜ್ಯಗಳ ಸಮಾನಮುಖಿ ಶರಣರ ಅಭೀಪ್ಸಿಯಾಗಿ ಒಂದು ಕ್ರಾಂತಿ ಘಟಿಸಲಿಕ್ಕೆ ಸಿದ್ಧರಾಗಿ ಒಂದು ವೇದಿಕೆ ಆಗಿತ್ತು ಅನುಭವ ಮಂಟಪ. ಆ ಕ್ರಾಂತಿ ಯಶಸ್ವಿ ಆಯಿತೋ ಬಿಟ್ಟೋ ಅದು ಇತಿಹಾಸಕಾರರಿಗೆ ಬಿಟ್ಟು ವಿಚಾರ. ವೇದ ಕಾಲದಿಂದಲೂ ನಮ್ಮ ದೇಶ ಜಾತಿ ಧರ್ಮಗಳ ಆಧಾರದ ಮೇಲೆ ರೂಪಿಸಿಕೊಂಡು ಬರ್ತಾ ಇದೆ, ನಡೆದುಕೊಂಡು ಬರ್ತಾ ಇದೆ. ಅದು ಯಾರೋ ಮಾಡಿದ್ದೂ ಅಲ್ಲ. ನಮ್ಮ ಉದ್ಯೋಗಗಳಿಗೆ ಅನುಸಾರವಾಗಿ ನಮ್ಮ ಜಾತಿಗಳು ನಮ್ಮ ಮಂಥನಕ್ಕೆ, ನಮ್ಮ ಕುಟುಂಬಗಳಿಗೆ ಅಂಟಿಕೊಂಡು ಸಮಾಜದ ಕಸುಬುಗಳು ಅಂದಾಗ ಕೆಲವು ಕೀಳು ಮಟ್ಟದ ಕಸುಬುಗಳು, ಕೆಲವು ಮೇಲ್ಮಟ್ಟದ ಕಸುಬುಗಳು ಇದ್ದೇ ಇರ್ತವೆ. ಕಸ ಗುಡಿಸುವ ಒಬ್ಬ ಆದರೆ ದೇವಾಲಯಗಳ ಪೂಜೆ ಮಾಡುವ ಅರ್ಚಕರು ವರ್ಗ ಒಂದು ಕಡೆ. ಇಲ್ಲಿ ಸಹಜವಾಗಿ ಒಂದು ಸಾಮಾಜಿಕ ಕಂದರ ನಿರ್ಮಾಣ ಆಗ್ತದೆ. ಅವರು ಮೇಲಿನವರು, ಇವರು ಕೆಳಗಿನವರು ಅಂತ. ಅದಕ್ಕೆ ಹೇಳಿದೆ, ಇದು ಯಾರೂ ಮಾಡಿದ್ದಲ್ಲ, ಸಮಾಜದಲ್ಲಿ ತನ್ನಿಂತಾನೇ ನಿರ್ಮಾಣ ಆಗಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಆ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ
ಅನುಭವ ಮಂಟಪ ಅನ್ನುವಂಥ ವಿಚಾರ ಸಂಕಿರಣ ಒಬ್ಬರಿಂದ ಆಗಿದ್ದಲ್ಲ, ಒಬ್ಬ ಬಸವಣ್ಣರಿಂದ ಆಗಿದ್ದಲ್ಲ. ಬಸವಣ್ಣವರ ವಿಚಾರಧಾರೆಗಳನ್ನು ಮೆಚ್ಚಿಕೊಂಡಂಥ ಶಿವನ ಸಿಂಹಾಸನದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಂ ಪ್ರಭುಗಳು, ಆಮೇಲೆ ಅಕ್ಕ ಮಹಾದೇವಿ, ಇಂಥ ಮಹಾನ್ ಶರಣರ ಸಹಕಾರದಿಂದ ಅನುಭವ ಮಂಟಪ ರಚನೆಯಾಯಿತು. ಆದರೆ ಕಲ್ಯಾಣದಲ್ಲಿ ರಾಜ್ಯ ವ್ಯವಸ್ಥೆಯ ಆ ಸಂಕೀರ್ಣ ಕಾಲದಲ್ಲಿ ಕೆಳಜಾತಿಯ ಒಬ್ಬ ಹುಡುಗನಿಗೆ ಬ್ರಾಹ್ಮಣ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿ ರಕ್ತಕ್ರಾಂತಿ ಆಗೋಯಿತು. ಸಮಾಜ ಅದನ್ನು ಸ್ವೀಕಾರ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ನನಗನ್ನಿಸ್ತದೆ ಸಮಾಜ ಈಗಲೂ ಕೂಡ ಅದನ್ನು ಸ್ವೀಕಾರ ಮಾಡಿಲ್ಲ. ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣಗಳನ್ನು ಹೇಳ್ತಾರೆ ಮಂತ್ರಿಗಳು, ರಾಜಕೀಯ ಧುರೀಣರು. ಯಾರಾದರೂ ಕೆಳಜಾತಿಯ ಹೆಣ್ಣು ಮಗಳನ್ನು ತಮ್ಮ ಮಕ್ಕಳಿಗೆ ತಂದುಕೊಂಡಾರ? ಇವತ್ತು 21ನೇ ಶತಮಾನದಲ್ಲಿ ಎಲ್ಲ ಜಾತಿ ಹೋಗಬೇಕು, ಎಲ್ಲ ಮಾತಾಡ್ತಾರೆ ಸ್ಟೇಜ್ ಮೇಲೆ. ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಒಬ್ಬನಾದರೂ ನಾಯಕ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಇಲ್ಲ, ಮಾತಾಡೋದು ಸುಲಭ, ಮಾಡೋದು ಭಾಳ ಕಷ್ಟ. ಹೀಗಾಗಿ 12ನೇ ಶತಮಾನದ ಕ್ರಾಂತಿ ನನ್ನ ಲೆಕ್ಕದಲ್ಲಿ ವಿಫಲ, ಸ್ವೀಕಾರ ಮಾಡಲಿಲ್ಲ. ಅಂಥ ಸಮಯದಲ್ಲಿ ಈ ಎಲ್ಲ ಸಾವಿರಾರು ಶರಣರ ಮಧ್ಯೆ ಒಬ್ಬ ದೇವಮಾನವನಾಗಿ ಅವತಾರವಿತ್ತಿರತಕ್ಕಂಥ ವ್ಯಕ್ತಿ ಸೊನ್ನಲಿಗೆಯ ಶ್ರೀ ಸಿದ್ದರಾಮೇಶ್ವರ. ಸಿದ್ದರಾಮೇಶ್ವರನನ್ನು ಕುರಿತು 12ನೇ ಶತಮಾನದಲ್ಲಿ ಹಂಪೆಯ ರಾಘವಾಂಕ ಎಂಬ ಮಹಾಕವಿ, ಶೈವ ಕವಿ ಶ್ರೀ ಸಿದ್ದರಾಮಚಾರಿತ್ರೆ ಎನ್ನುತ್ತಕ್ಕಂಥ ಷಟ್ಪದಿ ಗ್ರಂಥವನ್ನು ಬರೆದಿದ್ದಾರೆ. ಸಿದ್ದರಾಮೇಶ್ವರರ ಸಮಾಧಿಯ ನಂತರ ಬರೀ 50 ವರ್ಷಗಳ ನಂತರ ರಾಘವಾಂಕ ಈ ಕೃತಿಯನ್ನು ಬರೆದಿದ್ದು. ಬಹುಶಃ ಸಿದ್ದರಾಮೇಶ್ವರ ಚರಿತ್ರೆಗೆ ಈ 900 ವರ್ಷಗಳವರೆಗೆ ಮೊಟ್ಟ ಮೊದಲಿಗನಾಗಿ ಸತ್ಯವನ್ನು ಬಿಚ್ಚಿಟ್ಟಿರ್ತಕ್ಕಂಥ ವ್ಯಕ್ತಿ ಮಹಾಕವಿ ರಾಘವಾಂಕ. ಆ ರಾಘವಾಂಕನ ಕೃತಿಯನ್ನು ಆಧರಿಸಿ ಸಿದ್ದರಾಮೇಶ್ವರನ ಚರಿತ್ರೆಯ ಸಾಂಸ್ಕೃತಿಕ ಅಧ್ಯಯನ ಕಾರ್ಯವನ್ನು ನಾನು ಮಾಡಿದ್ದು. ಬಹಳ ಅದ್ಭುತ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸಿದ್ದರಾಮೇಶ್ವರ ಬಹುಶಃ ರೇವಣಸಿದ್ದೇಶ್ವರ ಮಹಾಗುರುಗಳ ಆಶೀರ್ವಾದದ ಫಲ ಸೊನ್ನಲಿಗೆಯ ಮುದ್ದುಗೌಡ ಮತ್ತು ಸುಗ್ಗಲೆ ಎಂಬ ದಂಪತಿಗಳಿಗೆ ಮಗನಾಗಿ ಹುಡ್ತಾನೆ. ಅದು ಕೂಡ ಒಂದು ಪವಾಡ ಎನ್ನುವಂತೆ ಶಿವನ ಕೃಪಾಶೀರ್ವಾದದಿಂದಲೇ ಸಿದ್ದರಾಮೇಶ್ವರನ ಜನನ ಆಯಿತು ಅಂತ ರಾಘವಾಂಕ ಹೇಳ್ತಾನೆ. ಸಾಮಾನ್ಯವಾಗಿ ಭಾರತದ ಪೌರಾಣಿಕ ಮತ್ತು ವೈದಿಕ ಗ್ರಂಥಗಳಲ್ಲಿ ಪವಾಡಗಳನ್ನು ದೈವಲೀಲೆಯಾಗಿ ಅವುಗಳನ್ನು ಪ್ರಕಟ ಮಾಡ್ತಲೇ ಬಂದಿದ್ದಾರೆ. ಅವರು ಶಿವನ ಅವತಾರ ರೂಪದಲ್ಲಿ ಸಿದ್ದರಾಮೇಶ್ವರ ಈ ಭೂಮಿಗೆ ಅವತರಿಸಿ ಬಂದ ಅನ್ನುವಂಥ ಮಾತನ್ನು ರಾಘವಾಂಕ ಹೇಳ್ತಾನೆ. ಆವಾಗ ಪಾರ್ವತಿ ಮತ್ತು ಶಿವ ಬಂದು ತೊಟ್ಟಿಲ ಕಾರ್ಯಕ್ರಮವನ್ನು ರಾತ್ರಿ ಏರ್ಪಡಿಸ್ತಾರೆ. ಸೂಲಿಗಿತ್ತಿಯರ ಸಹಾಯ ಇಲ್ಲೇನೆ, ಯಾವ ಮುಟ್ಟು ಮೈಲಿಗೆ ಇಲ್ಲದೇನೆ
ಸುಗ್ಗಲೆಯ ಬಾಣಂತನ ಆಗ್ತದೆ ರಾತ್ರಿ 12 ಸುಮಾರಿಗೆ. ಪಾರ್ವತಿಯ ಗಣವೇಷಧಾರಿ ದೇವತೆಗಳು ಆ ಬಾಣಂತನ ಕಾರ್ಯವನ್ನು ಏರ್ಪಾಡು ಮಾಡಿ ನಾಮಕರಣ ಶಾಸ್ತ್ರವನ್ನು ಕೂಡ ಅವತ್ತೇ ಮಾಡಿ ಮಗುವಿಗೆ ಶ್ರೀ ಸಿದ್ದರಾಮ ಅನ್ನುವಂಥ ಹೆಸರಿಟ್ಟು ಹೋಗ್ತಾರೆ. ಬೆಳಗ್ಗೆ ಎದ್ದು ಯಥಾ ಪ್ರಕಾರವಾಗಿ ಸುಗ್ಗಲೆ ನೋಡ್ತಾಳೆ, ಮಗ್ಗಲೊಳಗೆ ಮಗು ಇದೆ. ಅವಳಿಗೆ ಗೊತ್ತೇ ಇಲ್ಲ ಮಗು ಹುಟ್ಟಿದ್ದು ತಾಯಿಗೆ. ತಾನು ಮಲಗಿಕೊಂಡ ಶಯನಗೃಹದಲ್ಲಿ ಎಲ್ಲ ಕಡೆ ನೋಡ್ತಾಳೆ, ಹೂವು ಮಾಲೆ ಎಲ್ಲ ಬಿದ್ದು ಬಿಟ್ಟಿದ್ದು. ಏನು ಪವಾಡ ಅನ್ನೋದು ಗೊತ್ತಾಗಲ್ಲ. ಅವರಂತೂ ದೈವಿಕ ಗ್ರಹದಿಂದ ನನಗೆ ಪುತ್ರ ಸಂತಾನ ಆಯಿತು ಅನ್ನುವಂಥ ಸಂತೋಷದಿಂದ ನಮ್ಮ ಸಂಪ್ರದಾಯದ ಪ್ರಕಾರ, ಶೈವ ಸಂಪ್ರದಾಯದ ಪ್ರಕಾರ ಅವನಿಗೆ ತೊಟ್ಟಿಲು ಕಾರ್ಯಕ್ರಮವನ್ನು ತಾವು ಏರ್ಪಾಡು ಮಾಡಿ ತಮ್ಮ ಕುಲದೇವರಾದ ಮಹಾಂಕಾಳ, ಸೊಲ್ಲಾಪುರ ನಗರದ ಹತ್ತಿರದಲ್ಲೇ ಒಂದು ಗ್ರಾಮ ಇದೆ, ಅಲ್ಲಿಯ ಗ್ರಾಮ ದೇವತೆ ಮಹಾಂಕಾಳ. ಆ ಹೆಸರನ್ನು ಸಿದ್ದರಾಮೇಶ್ವರನಿಗೆ ತಾಯಿ ತಂದೆ ಮತ್ತು ಬಳಗದವರು ಇಡ್ತಾರೆ. ಮಗು ಬೆಳಿಲಿಕತ್ತು ಮಹಾಂಕಾಳ ಅಂತ ಕೂಗಿದ್ರೆ ಅವ ಓ ಕೊಡ್ತಿರಲಿಲ್ಲ. ಸಿದ್ದರಾಮ ಅಂದ್ರೆ ಮಾತ್ರ ಮಾತಾಡ್ತಿದ್ದ. ಅಂಥ ಮಗು ಬೆಳೀತಾ ಬೆಳೀತಾ 10-12 ವರ್ಷದವರೆಗೆ ಮನೆಯ ಉದ್ಯೋಗ ಕೃಷಿ ಮತ್ತು ಪಶುಪಾಲನೆ. ಗೋಪಾಲಕರು, ಮೂಲತಃ ಅವರು ಗೋಪಾಲಕರು. ಆಕಳ ಕರುಗಳನ್ನೆಲ್ಲ ಹಿಂಡು ಕಟ್ಟಿಕೊಂಡು ಮೇಯಿಸಲಿಕ್ಕೆ ಸಿದ್ದರಾಮನನ್ನು ತಾಯಿ ತಂದೆ ಕಳಿಸ್ತಿದ್ರು. ತಂದೆ ಕೃಷಿ ಕಾರ್ಯದಲ್ಲಿ ತೊಡಗುತ್ತಿದ್ದ. ಒಮ್ಮೆ ಸೊನ್ನಲಿಗೆಯ ಮೂಲಕ ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ಪರಿಸಿಯವರು ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಕಂಬಿ ಅಂತೀವಿ ನಾವು. ಭಾಳ ಜನ ಪಾದಯಾತ್ರೆ ಶ್ರೀಶೈಲಕ್ಕೆ ನಮ್ಮ ಊರುಗಳಿಂದ ಮಾಡ್ತಾರೆ, ಇವತ್ತಿಗೂ ಮಾಡ್ತಾರೆ. ಅಂಥ ಒಂದು ಕಂಬಿಯ ಜನ ಶ್ರೀಶೈಲ ಮಲ್ಲಿಕಾರ್ಜುನನ ಪಲ್ಲಕ್ಕಿ ರೂಪದಲ್ಲಿ, ನಂದಿ ಧ್ವಜದ ರೂಪದಲ್ಲಿ ಹೊತ್ತುಕೊಂಡು ಹೋಗ್ತಿರ್ತಾರೆ. ಇವನ ಹೊಲದ ಹತ್ತಿರನೇ ಹಾಯ್ದು ಹೋಗುವಾಗ ಇವನನ್ನು ಮಾತಾಡಿಸ್ತಾರೆ ಅವರು. ಆವಾಗ ಸಿದ್ದರಾಮೇಶ್ವರನಿಗೆ ಈ ಜನರ ಮಧ್ಯೆ ಜಂಗಮ ರೂಪದಲ್ಲಿರ್ತಕ್ಕಂಥ ಶಿವ ಕಾಣಿಸ್ತಾನೆ. ಮೇಲೆ ನೋಡಿದ್ರೆ ಜಂಗಮ, ದಿಟ್ಟಿಸಿ ನೋಡಿದ್ರೆ ಶಿವ. ಒಂಥರ ಪವಾಡ ಅಂತ ಅನ್ನಿಸ್ತದೆ ಸಿದ್ದರಾಮೇಶ್ವರನಿಗೆ. ಸಾಕ್ಷಾತ್ ಶಿವನೇ ನನಗೆ ಬಂದು ಭೇಟಿ ಕೊಟ್ಟಿದ್ದಾನೆ ಅಂತ. ಆವಾಗ ಬಹಳ ಆನಂದಭರಿತನಾಗಿ ಅವ್ರ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ, ತಾವು ಇಲ್ಲೇ ನನ್ನ ಹೊಲದಲ್ಲಿ ಕೆಲವು ಕಾಲ ಇದ್ದು ನನ್ನನ್ನು ಆನಂದಗೊಳಿಸಿ ಅಂತ ಕೇಳಿಕೊಂಡಾಗ, ತಾವು ಆರೋಗಣೆಗೆ ಏನು ಮಾಡ್ತೀರಿ ಅಂತ ಜಂಗಮ ರೂಪದ ಶಿವನಿಗೆ ಕೇಳ್ತಾರೆ. ನನಗೆ ಹಸಿವೆ ಆಗಿದೆ, ಮನೆಯಿಂದ ಅಂಬಲಿಯ ಅನ್ನ ತಗೊಂಡು ಬಾ ಅಂತ ಹೇಳ್ತಾರೆ. ಸಿದ್ದರಾಮ ಅಲ್ಲೇ ಕಂಬಳಿ ಹಾಸಿ ಅವರಿಗೆ ಅಲ್ಲೇ ಕುಂಡ್ರಿಸಿ, ಮರದ ಕೆಳಗೆ ಕುಂಡ್ರಿಸಿ, ಬನ್ನಿ ಮರದ ಕೆಳಗೆ ಮನೆಗೆ ಓಡಿ ಬರ್ತಾನೆ. ಮನೆಯೊಳಗೆ ಎಂದೂ ತಾಯಿ ತಂದೆ ಜೋಡಿ ಸರಿಯಾಗಿ ಮಾತಾಡಿರಲಿಲ್ಲವ. ಕಾರಣ ಅಂದರೆ ಅವನಿಗೆ ಮಹಾಂಕಾಳ ಅಂತಿದ್ರು. ಸಿದ್ದರಾಮ ಅಂದರೆ ಮಾತಾಡ್ತಿದ್ದ. ಅವ್ವ ಅಂತ ಕೇಳಿದಾಗ ಮಗ ಮಾತಾಡ್ದ ಅಂತ, ಹೀಗಿಲ್ಲ ಏನು ಬೇಕು ಮಗ ಅಂತ ಕೇಳಿದಾಗ, ಅಂಬಲಿ ನವಣಕ್ಕಿ ಅನ್ನ ಬೋನ ಅಂತ ಕೇಳ್ತಾನೆ. ಮಗ ಎಂದಿಲ್ಲದ ಮಗ ಇವತ್ತು ಅನ್ನ ಕೇಳ್ತಾನೆ ಅಂತೇಳಿ ತಾಯಿ ಎಲ್ಲವನ್ನೂ ತಯಾರು ಮಾಡಿ ಕೊಟ್ಟು ಕಳಿಸ್ತಾಳೆ. ಹೋಗಿ ನೋಡ್ತಾನೆ, ಯಾವ ಮರದ ಕೆಳಗೆ ಜಂಗಮರೂಪಿ ಶಿವನನ್ನು ಕೂಡಿಸಿದ್ದ ಅಲ್ಲಿ ಶಿವ ಇಲ್ಲ. ಗಾಬರಿ ಆಗ್ತಾನೆ ಭಕ್ತ, ಬಾಲಭಕ್ತ ಅವ.
ನಾವು ಭಕ್ತ ಅನ್ನುವಂಥ ಹೆಸರು ಕೊಡ್ತೀವಿ. ಇತಿಹಾಸದಲ್ಲಿ ಬಾಲಭಕ್ತರ ಸಂಖ್ಯೆ ಭಾಳ ಕಡಿಮೆ. ಅದರೊಳಗೆ ನಮ್ಮ ಸಿದ್ದರಾಮ ಹುಡುಕ್ತಾನೆ ಎಲ್ಲಿ ಏನು ಕಾಣೋದಲ್ಲ, ಎಲ್ಲ ಕಡೆ ತಿರುಗಾಡ್ತಾನೆ, ಸುತ್ತಮುತ್ತಲ ಹೊಲ ನೋಡ್ತಾನೆ, ಎಲ್ಲಿ ಇಲ್ಲ. ಅವಾಗ ಮತ್ತೊಂದು ಒಂದು ಕಂಬಿ ಜನ ಬಂದರು. ಈ ಹುಡುಗ ಹುಚ್ಚನಂಗೆ ಹೊಲ ತಿರುಗಲಿಕ್ಕತ್ತಲ್ಲ, ಏನಾಗ್ಯದ ಅಂತ ಕೇಳ್ತಾರೆ. ಏನು ಬೇಕಪ್ಪ ಅಂದಾಗ ಶಿವ ಬೇಕು, ನಮ್ಗೆ ಶಿವ ಬೇಕು ಅಂತ ಹೇಳ್ತಾನೆ. ಶಿವ ಶ್ರೀಶೈಲಿಗೆ ಅದಾನ. ಇವ್ರು ಹೇಳ್ತಾರೆ ತೋರಿಸ್ತೀರಿ ನನಗೆ? ತೋರಿಸ್ತೀವಿ ಬಾ ನಮ್ಮ ಜೋಡಿ ಅಂತ. ಕರುಗಳನ್ನೆಲ್ಲ ತನ್ನ ಗೆಳೆಯರಿಗೆ ಒಪ್ಪಿಸಿಕೊಟ್ಟು ಅವ್ರ ಜೊತೆಗೆ ಶ್ರೀಶೈಲಿಗೆ ಹೋಗ್ತಾನೆ ಪಾದಯಾತ್ರೆಯಲ್ಲಿ. ಅಲ್ಲಿ ಹೋಗಿ ನೋಡ್ತಾನೆ, ಅವರೆಲ್ಲರೂ ನಿಮ್ಮಂಥ ಸಾಮಾನ್ಯ ಜನ ಶ್ರೀಶೈಲ ಲಿಂಗವನ್ನು ತೋರಿಸ್ತಾರೆ, ಮಲ್ಲಿಕಾರ್ಜುನ ಲಿಂಗವನ್ನು. ಇವನೇ ನೋಡಪ್ಪ ಶಿವ ಅಂತ. ಈ ಶಿವ ಅಲ್ಲ, ನಾನು ನೋಡಿದ ಶಿವ ಬೇರೆ ಅದನ ಅಂತನ. ಎಂಥ ಶಿವ? ತಲೆಯೊಳಗೆ ಚಂದ್ರ ಅದಾನೆ, ಕೊರಳೊಳಗೆ ಹಾವದವ, ಹಣಿಗಣ್ಣದ, ಅಂಥ ಶಿವ ನೋಡಿ ಅವನಿಗೆ ತೋರಿಸ್ರಿ ಅಂತಾನ. ನಾವು ಸಾಮಾನ್ಯ ಮಾನವರು, ಅಂಥವನು ಶಿವಾಗ ತೋರಿಸ್ಲಿಕ್ಕೆ ಆಗಲ್ಲ ಅಂತ. ಅವಾಗ ಎಲ್ಲ ಕಡೆ ಅವರನ್ನು ಬಿಟ್ಟು ಅಲ್ಲಿ ಇಡೀ ದೊಡ್ಡ ಕಾಡು, ಅದು ಶ್ರೀಶೈಲ ಅಂದರೆ ಕಾಡು. ಎಲ್ಲ ಕಾಡಿನಲ್ಲಿ ಸಂಚಾರ ಮಾಡ್ತಾನೆ. ಎಲ್ಲಿ ಓ ಶಿವ, ಓ ಮಲ್ಲಯ್ಯ, ಎಲ್ಲ ಕಡೆ ತಿರುಗ್ತಾನೆ, ಎಲ್ಲಿ ಏನೂ ಇಲ್ಲ. ಸುಮಾರು 2 ದಿವಸ ಊಟ ತಿಂಡಿ ಇಲ್ಲದೇನೆ ತಿರುಗಾಡಿ ಕೊನೆಗೆ ಬೇಸತ್ತು ಕಂಬರಿ ಕೊಳ್ಳಕ್ಕೆ ಬಂದು ನಿನ್ನ ಪಾದಕ್ಕೆ ನಾ ಶರಣ ಆಗ್ತೀನಿ ಅಂತ ಜಿಗಿತಾನೆ. ಅವಾಗ ಶಿವ ಬಂದು ಅವನ ಕೈ ಹಿಡಿದು ಕಾಪಾಡ್ತಾನೆ. ಪಾರ್ವತಿ ಶಿವ ಇಬ್ಬರು ಕೂಡಿ ಸಾಂತ್ವನ ಮಾಡಿ, ಇಲ್ಲಪ್ಪ ಯಾಕೆ ಆತುರ, ನನ್ನ ಮುಖ ತೋರಿಸಿ ನೀವು ಮರಿ ಆದರೆ ಯಾಕೆ? ನಾನೇನು ತಪ್ಪು ಮಾಡಿದ್ದೀನಿ, ನನ್ನ ಮುಖ ಯಾಕೆ ತೋರಿಸಿದ್ರಿ ಅಂದಾಗ, ನಿನ್ನ ಪರೀಕ್ಷೆ ಅಪ್ಪ ಇದು, ಸಣ್ಣ ಪರೀಕ್ಷೆ, ಬಾಲಭಕ್ತನ ಪರೀಕ್ಷೆ. ಶಿವ ಹೇಳ್ತಾನೆ. ಅವಾಗ ಸಮಾಧಾನ ಆಗಿ ಪಾರ್ವತಿ ತನ್ನ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಭಾಳ ಅವನ ತಲೆ ನೇವರಿಸಿ ಪ್ರೀತಿಯಿಂದ ಮಾತಾಡ್ತಾರೆ. ಆಯಿತು, 1 ದಿವಸ ಇದ್ದ, 2 ದಿವಸ ಇದ್ದ. ಅವ್ರು ಲೋಕದ ಕಣ್ಣಿಗೆ ಕಾಣೋದಿಲ್ಲ, ಅವನ ಕಣ್ಣಿಗೆ ಮಾತ್ರ ಶಿವ ಕಾಣ್ತಾರೆ, ಪಾರ್ವತಿ ಕಾಣ್ತಾಳೆ. ಆಯಿತು ಸಿದ್ದರಾಮ, ನಿನ್ನ ಕಾರ್ಯ ಆಯಿತು, ಹೋಗು ಅಂತಾರೆ. ನಾವು ದರ್ಶನ ಕೊಟ್ಟಿವಿ, ಹೋಗು, ಸೊನ್ನಲಿಗೆಗೆ ಹೋಗು ಅಂದಾಗ, ಇಲ್ಲ ನಾ ಹೋಗಲ್ಲ, ನಿಂಬಲ್ಲೇ ಬಂದಿನ, ನಿಮ್ಮ ಪಾದದೊಳಗೆ ಇರ್ತೀನಿ, ನಾನು ಹೋಗಲ್ಲ ಅಂತಾನ. ಇಲ್ಲಪ್ಪ, ನೀ ಇದ್ದಲ್ಲೇ ಬರ್ತೀವಿ ನಾವೇ, ಹೋಗಪ್ಪ, ತಾಯಿ ತಂದೆಗಳು ಕಾಯ್ತಿರ್ತಾರೆ, ಹೋಗು, ನೀವು ಮಾತು ಕೊಡ್ರಿ, ಸೊನ್ನಲಿಗೆಗೆ ಬರ್ತೀನಿ ಅಂತ ಮಾತು ಕೊಡ್ರಿ, ನಾ ಹೋಗ್ತೀನಿ ಅಂತಾನ. ಇಲ್ಲ, ಮಾತು ಕೊಡ್ತೀವಿ, ಸೊನ್ನಲಿಗೆ ನಿನ್ನ ಕಡೆಯಿಂದ ದೊಡ್ಡ ಕಾರ್ಯ ಆಗಬೇಕಾಗ್ಯದ ಆ ಕ್ಷೇತ್ರದೊಳಗೆ, ನಿನ್ನ ಬೆನ್ನಿಗೆ ನಾವು ಇರ್ತೀವಿ, ನೀ ಕರದಲ್ಲಿ ಬರ್ತೀವಿ, ನೀ ಸ್ಥಾಪನಾ ಮಾಡಿದಲ್ಲಿ ನಾವು ಬರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಶಿವ ಮತ್ತು ಪಾರ್ವತಿ. ಆ ಪ್ರಕಾರ ಇಲ್ಲಿ ಬಂದು ಬಾಲಭಕ್ತನಾಗಿ ಸನ್ಯಾಸಿಯಾಗಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಆತ ಮಾಡಿದ ಕಾರ್ಯ ಸಾಮಾನ್ಯವಾದದ್ದಲ್ಲ. 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಶ್ರೀಶೈಲ ಮಲ್ಲಿಕಾರ್ಜುನನ ಗುಡಿಯನ್ನು ಸೊನ್ನಲಿಗೆಯಲ್ಲಿ ಕಟ್ಟಿಸ್ತಾನೆ. ಅಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಮತ್ತು ಭಕ್ತರಿಗೆ ಪ್ರವಚನ, ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಜನಸೇವೆಯ ಕಾರ್ಯ ಮಾಡ್ತಾನೆ. ಬಹುಶಃ ಈಗಿರ್ತಕ್ಕಂಥ ಸೊಲ್ಲಾಪುರದ ಮಲ್ಲಯ್ಯನ ಗುಡಿ ಏನದ, ಅದು ಸಿದ್ದರಾಮೇಶ್ವರಿ ಕಟ್ಟಿಸಿದ್ದಲ್ಲ. ಭಾಳ ಜನ ಸೊಲ್ಲಾಪುರ ನೋಡಿರ್ತೀರಿ. ಈಗಿನ ಸೊಲ್ಲಾಪುರನೇ ಆವಾಗಿನ ಸೊನ್ನಲಿಗೆ. ಕೋಟೆಯ ಗೋಡೆಯ ಒಳಗೆ ಸಿದ್ದರಾಮೇಶ್ವರ ಕಟ್ಟಿಸಿದಂಥ ಮಲ್ಲಯ್ಯನ ಗುಡಿ ಇದೆ. ಸ್ವತಃ ತಾನೇ ಮುಂದೆ ನಿಂತು ಕಟ್ಟಿಸಿದಂಥ ದೇವಾಲಯ ಅದು.
ಲಕ್ಷಾನುಗಟ್ಟಲೆ ಭಕ್ತರ ಗುರುವಿನ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ಆತ ಬಹುಶಃ ಸಾವಿರಾರು ಶರಣರ ಚರಿತ್ರೆ ನಾವು ಓದಿದ್ದೀವಿ. ಕೆರೆ, ಕಾಲುವೆ, ಬಾವಿ, ರೈತರಿಗೆ ಅನುಕೂಲವಾಗ್ತಕ್ಕಂಥ ಕಾರ್ಯಗಳನ್ನು ಯಾವ ಶರಣು ಮಾಡಿಲ್ಲ. ಬಹುಶಃ ಅದು ಮಾಡಿದವ ಮೊಟ್ಟ ಮೊದಲನೇ ವ್ಯಕ್ತಿ ಕೆರೆ ಕಟ್ಟಿಸಿದಂಥವ ಅಂದ್ರೆ ಸೊನ್ನಲಿಗೆ ಸಿದ್ದರಾಮ. ಆತನ ಸಾಮಾಜಿಕ ಕಾರ್ಯಗಳ ಪಟ್ಟಿ ಬಹಳ ದೊಡ್ಡದಿದೆ. ಪ್ರತಿ ವರ್ಷ ಮಲ್ಲಿಕಾರ್ಜುನನ ಹೆಸರಿನಲ್ಲಿ ಸಾವಿರ ವಧುವರರ ಮದುವೆಗಳನ್ನು ಸೊನ್ನಲಿಗೆಯ ತನ್ನ ಕಾರ್ಯಕ್ಷೇತ್ರದಲ್ಲಿ ಮಾಡಿಸ್ತಾನೆ. ಸಾವಿರಾರು ಮದುವೆಗಳನ್ನು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸಾಮೂಹಿಕ ಮದುವೆ ಮೊಟ್ಟ ಮೊದಲು ಮಾಡಿದಂಥ ವ್ಯಕ್ತಿ ಸಿದ್ದರಾಮೇಶ್ವರ. ಯಾವ ಚರಿತ್ರೆಗಳಿಗೂ ಸಿಗೋದಲ್ಲ ಸಾಮೂಹಿಕ ವಿವಾಹ ಮಾಡಿದ್ದು. ಆದರೆ ಸಿದ್ದರಾಮೇಶ್ವರ ಮಾಡಿದ್ದು ನೀವಾಗಿ ವಧುವರರ ಜೋಡಿಯಾಗಿ ಬರಬೇಕು. ಒತ್ತಾಯದ ಮದುವೆ ಇಲ್ಲ. ಜಾತಿಯನ್ನು ಬಿಡಿಸಿ ಮದುವೆ ಮಾಡ್ತಕ್ಕಂಥದ್ದಲ್ಲ. ಇಂಥ ಸಾವಿರಾರು ಮದುವೆಗಳನ್ನು ಪ್ರತಿ ವರ್ಷ ಮಾಡುತ್ತಾರೆ. ಅನ್ನಛತ್ರ ಮಾಡುತ್ತಾರೆ. ಈಗ ಕಟ್ಟಿಸಿರ್ತಕ್ಕಂಥ ಕೆರೆ ಸಾಕ್ಷಾತ್ ಅವರೇ ಮುಂದೆ ನಿಂತು ಕಟ್ಟಿಸಿದ್ದು. ಹೀಗಾಗಿ ಅವರ ಸಂಖ್ಯೆ, ಅವರ ಭಕ್ತರ ಸಂಖ್ಯೆ ಲಕ್ಷಗಟ್ಟಲೆ ಬೆಳೀತದೆ. ಆ ಕೆರೆ ಕಟ್ಟಿಸಲಿಕ್ಕೆ ಬರ್ತಕ್ಕಂಥ ಭೋವಿ ಜನಾಂಗ ಒಡ್ರು ಇವತ್ತಿಗೂ ಕೂಡ ಭೋವಿ ಜನಾಂಗ ಸಿದ್ದರಾಮೇಶ್ವರನನ್ನು ಗುರು ಅಂತ ಒಪ್ಪಿಕೊಂಡಿದ್ದಾರೆ. ಕುಡುವಕ್ಕಲಿಗೆ ಜನಾಂಗ ಸಿದ್ದರಾಮೇಶ್ವರನನ್ನು ಗುರು ಅಂತ ಒಪ್ಪಿಕೊಂಡಿದ್ದಾರೆ. ಬಹುಶಃ ನಾ ಹೇಳೋದು ಅತಿಶಯೋಕ್ತಿ ಅಲ್ಲ. ಜನರಿಂದ ದೇವಾಲಯವನ್ನು ಕಟ್ಟಿಸಿಕೊಂಡು ದೇವ ಮಾನವನಾಗಿ ಮೆರೆದಂಥ ಏಕೈಕ ವ್ಯಕ್ತಿ ಅಂದರೆ ಸಿದ್ದರಾಮೇಶ್ವರ. ಸಿದ್ದರಾಮೇಶ್ವರಿಗೆ ಸಿಕ್ಕಂಥ ಈ ಸ್ಥಾನ ಬೇರೆ ಯಾವ ಶರಣರಿಗೂ ಇಲ್ಲ. ಯಾಕಂದರೆ ಅವರು ಮಾಡಿದ ಕಾರ್ಯಗಳೇ ಆಗಿವೆ. ನಾನೇನೋ ರಾಘವಾಂಕನ ಬರೆದಾನ ಅಂತ ಹೇಳ್ತಾ ಇಲ್ಲ ಮಾತನ್ನ. 27 ಶಿಲಾಶಾಸನಗಳಿವೆ. ಸಿದ್ದರಾಮನ ಮಹಿಮೆಯನ್ನು ಸಾರ್ತಕ್ಕಂಥ 27 ಶಾಸನಗಳಿವೆ. ಶಾಸನ ಅಂದರೆ ಆಗಿನ ಕಾಲದ ರಾಜ್ಯ ಘಟನೆಗಳು, ಆಗಿನ ಕಾಲದ ಸಂವಿಧಾನ, ರಾಜರು ಬರೆಸಿದಂಥ ಶಿಲಾಶಾಸನಗಳು. ಸಿದ್ದರಾಮೇಶ್ವರನ ಕುರಿತು ಆಗಿನ ಕಾಲದ ದೊರೆಗಳಾಗಿರ್ತಕ್ಕಂಥ ದೇವಗಿರಿ ಯಾದವರು, ಕಲ್ಯಾಣದ ಚಾಲುಕ್ಯರು ಕೂಡ ಅವನ ಪರಮ ಭಕ್ತರಾಗಿದ್ದರು. ಅದರಲ್ಲಿಯೂ ಕೂಡ ದೇವಗಿರಿಯ ಯಾದವರು ಅಂದರೂ ನಿಮಗೆ ಗೊತ್ತಾಗ್ತದೆ, ಅವರು ಗೋಪಾಲಕರೇ. ಸಿದ್ದರಾಮೇಶ್ವರ ತಮ್ಮ ಕುಲದವನೇ ಅನ್ನುವಂಥ ನಂಬಿಕೆಯಿಂದ ಅನೇಕ ಹಳ್ಳಿಗಳನ್ನು, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹಳ್ಳಿಗಳನ್ನು ಮಲ್ಲಿಕಾರ್ಜುನ ದೇವಾಲಯಕ್ಕೆ ದತ್ತಿಯಾಗಿ ಬಿಟ್ಟುಕೊಡ್ತಾರೆ. ಅಂದರೆ ಆ ಊರಿನ ಬೇಸಾಯದ ಉತ್ಪನ್ನ ಎಲ್ಲ ಆ ದೇವಾಲಯಕ್ಕೆ ಬಿಟ್ಟುಕೊಡೋದು. ಬಹುಶಃ ಇತಿಹಾಸದಲ್ಲಿ ಸೊನ್ನಲಿಗೆಯ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಮೊಟ್ಟ ಮೊದಲ ದತ್ತಿ ಬಿಟ್ಟಿದ್ದು ಸಿದ್ದರಾಮೇಶ್ವರನ ಸಮಾಧಿಯ ನಂತರ ನಿಮ್ಮ ಚೌಡಿಯಾಳದ ಪಕ್ಕದಲ್ಲೇ ಇರ್ತಕ್ಕಂಥ ಚೋರಿಗೆ ಗ್ರಾಮ. ಭಾಳ ನಾವು ಹೆಮ್ಮೆ ಪಡಬೇಕು. ಚೋರಿಗೆ ಸಿದ್ದರಾಮೇಶ್ವರನ ಸೊನ್ನಲಿಗೆಗೆ ಕೊಟ್ಟಂಥ ಮೊಟ್ಟ ಮೊದಲನೇ ದತ್ತಿ ಗ್ರಾಮ. ಚೋರಿಗೆ ಒಳಗೆ ಇನ್ನೂ ಶಾಸನ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯದವರ ಶಾಸನವನ್ನು ಪ್ರಕಟ ಮಾಡಿದ್ದಾರೆ. ಇಂಥ ಮಹಾನ್ ವ್ಯಕ್ತಿ 27 ಶಾಸನಗಳು ಯಾವ ಶರಣರ ಬಗ್ಗೆಯೂ ಇಲ್ಲ. ನೆನಪಿಡಿ,
ಕೊನೆಗೆ ಅವರು ಮದುವೆ ಮಾಡಿಕೊಳ್ಳಿಲ್ಲ, ಬ್ರಹ್ಮಚಾರಿಯಾಗಿಯೇ ಜನಸೇವೆ ಮಾಡಿದರು, ಬ್ರಹ್ಮಚಾರಿಯಾಗಿಯೇ ಸಮಾಜಕ್ಕೆ ಬೋಧನೆ ಮಾಡಿದರು. ಮತ್ತು ಅನೇಕ ಪವಾಡಗಳಿಂದ ವ್ಯಕ್ತಿಗಳ ಸ್ಪರ್ಶ ಮಾಡಿದಾಗ ರೋಗಮಯ ಆಗೋದು, ಸತ್ತವ್ರನ್ನ ಬದುಕಿಸಿದ್ದು, ಇಂಥ ನೂರಾರು ಪವಾಡಗಳು ರಾಘವಾಂಕ ತನ್ನ ಕೃತಿಯೊಳಗೆ ಹೇಳಿದ್ದಾನೆ. ಹೀಗಾಗಿ ಒಬ್ಬ ವ್ಯಕ್ತಿ ಸುಮ್ಮನೆ ಯಾರೂ ದೇವಮಾನವ ಆಗಲ್ಲ. ದೇವರ ಶಕ್ತಿಯ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡಾಗ ಮಾತ್ರ ವ್ಯಕ್ತಿ ದೇವರಾಗ್ತಾನೆ. ಅಂಥ ದೇವಮಾನವ ನಮ್ಮ ಸಮೀಪದ ಹೊನ್ನಲಿಗೆಯ ಸಿದ್ದರಾಮೇಶ್ವರ. ಗೊತ್ತದ, ನಿಮಗೆಲ್ಲ ಗೊತ್ತದ. ಇಡೀ ಸೊಲ್ಲಾಪುರ ನಗರವನ್ನು ಕಟ್ಟಿಸತಕ್ಕಂಥ ಏಕೈಕ ವ್ಯಕ್ತಿ ಸಿದ್ದರಾಮೇಶ್ವರ. ಅದು ಕಾಲಾಂತರದಲ್ಲಿ ಬೇರೆಯಾಗಿ ಬೇರೆ ರೂಪ ತಗೊಂಡು ಎಲ್ಲ ಜನಾಂಗ ಅಲ್ಲಿ ವಲಸೆ ಬಂದು ಅದ್ರ ರೂಪ ಬೇರೆಯಾಗಿದೆ, ಆ ಮಾತು ಬೇರೆ. ಯಾಕಂದರೆ 20ನೇ ಶತಮಾನಕ್ಕೆ ಹೀಗಿದೆ, 21ನೇ ಶತಮಾನಕ್ಕೆ ನಾವು ನೀವು ಏನಾಗ್ತೀವೋ ಗೊತ್ತಿಲ್ಲ. ಧರ್ಮ ಬದಲಾವಣೆ ಆಗ್ತವೆ, ಸಮಾಜ ಬದಲಾವಣೆ ಆಗ್ತವೆ, ವಿಜ್ಞಾನ ಪ್ರಮುಖ ಆಗ್ತದೆ, ಜಾತಿಗಳು ನಾಶ ಆಗಬಹುದು. ಆದರೆ ನಡೆದಂಥ ಇತಿಹಾಸವನ್ನು ನಾವು ನೆನಪಿಸಿಕೊಳ್ಬೇಕಾದ್ರೆ ಸಿದ್ದರಾಮನಂಥ ದೇವಮಾನವನನ್ನು ನಾವು ಯಾವಾಗಲೂ ನೆನೆಸಿಕೊಳ್ಳಬೇಕು. ಅವನ ಕಾರ್ಯಕ್ಷೇತ್ರ ಮಹಾರಾಷ್ಟ್ರದ ಲಾತೂರ್, ಸೊಲ್ಲಾಪುರ್, ಅಹಮದ್ನಗರ ಜಿಲ್ಲೆಯಿಂದ ಕರ್ನಾಟಕದ ಮಂಡ್ಯ ಜಿಲ್ಲೆಯವರೆಗೆ ಅವನ ಭಕ್ತರು, ಅವನ ಶಿಷ್ಯರಾಗಿದ್ದರು. ಇವತ್ತಿಗೂ ಕೂಡ ಮಂಡ್ಯ ಮತ್ತು ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿದ್ದರಾಮೇಶ್ವರನ ಹೆಸರಿನ ದೇವಾಲಯಗಳಿವೆ, ಸಿದ್ದರಾಮೇಶ್ವರನ ಹೆಸರಿನ ಮಠಗಳಿವೆ. ಅಲ್ಲಿ ಕೂಡ ನೊಳಂಬ ಅಂತ ಒಂದು ವೀರಶೈವರಲ್ಲಿ ಒಂದು ಉಪಪಂಗಡ. ನಾವು ಬೇರೆ ಬೇರೆ ಹೇಳ್ತೀವಲ್ಲ, ವೀರಶೈವರು, ಜಂಗಮರು, ಆದಿಪಣಜಿಗರು, ಪಣಜಿಗರು, ಪಂಚಮಸಾಲಿ, ಹೀಗೆ ಆ ನೊಣಂಬ ಕೂಡ ನೊಣಂಬ ಮತ್ತು ಸಾಗರ ಅಂತಾರೆ ಅವರು. ಅವರು ದಕ್ಷಿಣ ಕರ್ನಾಟಕದಲ್ಲಿ ಆ ಲಿಂಗಾಯತರ ಸಂಖ್ಯೆ ಜಾಸ್ತಿ. ಆ ನೊಣಂಬರು ಇವತ್ತಿಗೂ ಸೊಲ್ಲಾಪುರಕ್ಕೆ ಬಂದು ಹೋಗ್ತಾರೆ ಜಾತ್ರೆಗೆ, ಅವರಿಗೆ ಗುರುವಾಗಿದ್ದಾರೆ, ಕುರುಬ ಜನಾಂಗಕ್ಕೆ ಗುರುವಾಗಿದ್ದಾರೆ. ಕುರುಬೆಟ್ಟ ಅಂತ ಒಂದು ಊರಿದೆ ಇಲ್ಲಿ ಭೀಮಾ ನದಿ ದಂಡೆಯೊಳಗೆ ತಕ್ಕಳಕಿಯ ಆಚೆ. ಆ ಕುರುಬಟ್ಟಿನ ಒಬ್ಬ ಕುರುಬ ಧುರಿಣ ತನ್ನ ಅಪಾರ ಸಂಖ್ಯೆಯ ಜನರೊಂದಿಗೆ ಸೊಲ್ಲಾಪುರಕ್ಕೆ ಬಂದು ಶರಣಾಗಿ ನಾವು ನಿನ್ನ ಭಕ್ತರಾದಿವಿ ಅಂತ ಹೇಳ್ತಾನೆ. ಇವೆಲ್ಲ ಇತಿಹಾಸದಲ್ಲಿ ನಡೆದು ಹೋದಂಥ ಘಟನೆಗಳು. ಆದರೆ ನಾವು ಸಿದ್ದರಾಮೇಶ್ವರನಿಗೆ ಕರ್ನಾಟಕದಲ್ಲಿ ಕೊಟ್ಟಂಥ ಶರಣರಿಗೆ ಕೊಟ್ಟಂಥ ಮಹತ್ವ ಕೊಟ್ಟಿಲ್ಲ. ಏನು ಕಾರಣ ನನಗೆ ಗೊತ್ತಿಲ್ಲ. ಬಹುಶಃ ಸೊಲ್ಲಾಪುರ ಸಿದ್ದರಾಮ ಮಹಾರಾಷ್ಟ್ರದಾಗ ಉಳ್ಕೊಂಡಿದ್ದಾನೆ, ಅದಕ್ಕೆ ನಾವು ಮಹತ್ವ ಕೊಟ್ಟಿಲ್ಲೇನೋ, ಅಥವಾ ಮಿಶ್ರ ಜಾತಿ ವಿವಾಹ ಮಾಡಿಸಿಲ್ಲ ಅಂತ ಅವನಿಗೆ ಮಹತ್ವ ಬರಲಿಲ್ಲೇನೋ. ಆದರೆ ಅವನೊಬ್ಬ ದೇವಮಾನವ, ಇವತ್ತಿಗೂ ಪೂಜಿಸಲ್ಪಡ್ತಾನೆ, ಮುಂದೆಯೂ ಪೂಜಿಸಲ್ಪಡ್ತಾನೆ. ಅಂಥ ಮಹಾನುಭಾವನನ್ನು, ಅವನ ವಚನಗಳನ್ನು ಆತನು ಕೂಡ ಉಳಿದ ಶರಣರಂತೆ ಸಾವಿರಾರು ವಚನಗಳನ್ನು ಬರೆದಿದ್ದಾನೆ. ಆ ವಚನಗಳಲ್ಲಿ ಒಂದು ಮಾತನ್ನು ಈಗ ನಾನು ಈ ಸಂದರ್ಭದಲ್ಲಿ ಎತ್ತಿ ಹೇಳ್ತೇನೆ. ಆತ ಎಲ್ಲಿಯೂ ಕೂಡ ಈ ಸಮಾಜವನ್ನು, ನಮ್ಮ ಸಮಾಜವನ್ನು ವೀರಶೈವ ಸಮಾಜ ಅಂತೇ ಕರೆದಿದ್ದಾನೆ. ಈಗ ನಮ್ಮಲ್ಲಿ ಕೆಲವು ಒಡಕೂರು ಮಾಡ್ತಕ್ಕಂಥ ಶಕ್ತಿಗಳು ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅನ್ನತಕ್ಕಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದೆಲ್ಲ ರಾಜಕೀಯ ಅಥವಾ ಷಡ್ಯಂತ್ರ ಏನೇನೋ ನಡೀತವೆ. ಲಿಂಗಾಯತರು ಬೇರೆ, ವೀರಶೈವರು ಬೇರೆ. ಆದರೆ ಸಿದ್ದರಾಮೇಶ್ವರನ ವಚನಗಳಲ್ಲಿ 12ನೇ ಶತಮಾನದಲ್ಲಿ ಲಿಂಗಾಯತ ಪದ ಬಳಸೇ ಇಲ್ಲದು. ಲಿಂಗಾಯತ ಹೆಸರಾಗಲ್ಲ, ಲಿಂಗವನ್ನು ಆಯತ ಮಾಡಿಕೊಂಡಿದ್ದು, ಜನಿವಾರವನ್ನು ಆಯತ ಮಾಡಿಕೊಂಡು ಈ ಜನಿವಾರ ಇರ್ತಾರೆ ಯಾರಿಗೆ? ಬ್ರಾಹ್ಮಣರು ಇರ್ತಾರೆ ಅವರು. ಹಾಗೆ ಮೂಲ ಹೆಸರು ವೀರಶೈವ, ಶೈವದಿಂದ ಬಂದಂತಹ ವೀರಶೈವ.
ಅಂಥ ವೀರಶೈವ ಹೆಸರನ್ನು ತನ್ನ ಸಾವಿರಾರು ವಚನಗಳಲ್ಲಿ ಸಿದ್ದರಾಮೇಶ್ವರನ ಎತ್ತಿ ತೋರಿಸಿದ್ದಾನೆ. ಅದನ್ನು ನೆನಪಿಸಿಕೋಬೇಕನ್ನುವಂಥ ಉದ್ದೇಶದಿಂದ ಆ ಮಾತನ್ನು ಎತ್ತಿ ಹೇಳ್ತಾ ಇದ್ದಾನೆ. ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬರ್ತಕ್ಕಂಥ ಈ ವಿದ್ಯಾರ್ಥಿನಿಯರಿಗೆ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಮಹಾನ್ ಶರಣರ ಚರಿತ್ರೆಯನ್ನು ಪರಿಚಯಿಸಲಿಕ್ಕೆ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ಯಾವಾಗಲೂ ನಿರಂತರವಾಗಿ ಪರಿಶ್ರಮ ಮಾಡ್ತಾನೇ ಇದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮೇಶ್ವರನ ಬಗ್ಗೆ, ಅವನ ಕರ್ಮ ಯೋಗದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ನಾನು ಕೇಳಿಕೊಂಡಾಗ ನಾನು ಖುಷಿಯಿಂದ ಒಪ್ಪಿಕೊಂಡೆ. ಇನ್ನೊಂದು ಮಾತನ್ನು ಸ್ಪಷ್ಟಪಡುತ್ತೇನೆ. ಸಿದ್ದರಾಮ ಬೇರೆ ಶರಣರಂತೆ ದೇಹವನ್ನು ತ್ಯಾಗ ಮಾಡಲಿಲ್ಲ, ಅವರು ಜೀವಂತ ಸಮಾಧಿಯಾಗಿದ್ದಾರೆ. ವೀರಶೈವ ಧರ್ಮದ ದೊಡ್ಡ ಒಂದು ಆಚಾರ ಅದು. ತಮ್ಮ ಗೆಳೆಯರಾಗಿರ್ತಕ್ಕಂಥ ಹವಿನಾಳ ಕಲ್ಲಯ್ಯ ಮತ್ತು ಸೊಲ್ಲಾಪುರದ ಚಾಮರಸ ಅವರ ಸಮ್ಮುಖದಲ್ಲಿ ಕೆರೆಯ ಮಧ್ಯದಲ್ಲಿ ಒಂದು ಗುಹೆಯನ್ನು ಏರ್ಪಾಡು ಮಾಡಿ ಆ ಗುಹೆಯೊಳಗೆ ಸೇರಿ ನಾನು ನಿಮ್ಮೊಂದಿಗೆ ಯಾವಾಗಲೂ ಇರ್ತೇನೆ, ಇದ್ದೂ ಇಲ್ಲದಂಗೆ ಇರ್ತೇನೆ ಅನ್ನುವಂಥ ಆಶ್ವಾಸನೆ ಮಾಡಿ ಸೊಲ್ಲಾಪುರವನ್ನು ಜಾಗೃತ ಕ್ಷೇತ್ರವನ್ನಾಗಿ ಮಾಡಿ ಜೀವಂತ ಸಮಾಧಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸೊಲ್ಲಾಪುರದ ಶ್ರೀ ಗುರು ಸಿದ್ದರಾಮೇಶ್ವರ. ಇಂಥ ಮಹಾನುಭಾವರ ಬಗ್ಗೆ ಮಾತಾಡಲಿಕ್ಕೆ ನನಗೂ ಕೂಡ ನನ್ನ ಒಂದು ಸೇವೆಯನ್ನು ಇಂಥ ಶರಣರಿಗೆ ಅರ್ಪಿಸ್ತಕ್ಕಂಥ ಒಂದು ಮನೋಭಾವ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗುರುಬಸವ ವಿದ್ಯಾಸಂಸ್ಥೆಯ ತಮ್ಮೆಲ್ಲರಿಗೂ, ನಿಮ್ಮ ಅಧ್ಯಕ್ಷರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಇಲ್ಲಿವರೆಗೆ ಕೆರೆ ಹಳ್ಳ ಬಾವಿಗಳು ಮೈಜಿಗೆದರೆ ಗುಳ್ಳೆ ಗುರಚಿ ಚಿಪ್ಪುಗಳು ಕಾಣಬಹುದು. ವಾರಿದಿ ಮೈಜಿಗೆದರೆ ಮುತ್ತುರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತೆ ಮಲ್ಲಿಕಾರ್ಜುನ ಜೇವರಿ ಸರು ಖ್ಯಾತ ಸಾಹಿತಿಗಳು, ಜೊತೆಗೆ ಸಂಶೋಧಕರು, ಜೊತೆಗೆ ಇಂದು ನಿವೃತ್ತ ಪ್ರಾಧ್ಯಾಪಕರಾಗಿ ವಿಶ್ರಾಂತಿ ಜೀವನವನ್ನು ಕಳೀತಕ್ಕಂಥವರು ನಿಜವಾಗಲೂ ಸಿದ್ದರಾಮೇಶ್ವರರ ಬಗ್ಗೆ ಒಂದು ಆಳವಾಗಿರ್ತಕ್ಕಂತಹ ಒಂದು ವಿಚಾರಧಾರೆಯನ್ನು ಈ ಸಂದರ್ಭದಲ್ಲಿ ಮಂಡಿಸಿದ್ದಕ್ಕಾಗಿ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಸಂಸ್ಥೆಯ ಘನ ಅಧ್ಯಕ್ಷರಾದ ಶ್ರೀಯುತ MB ಬಿರಾದಾರ್ ಸರ್ ಅವರು ತಮ್ಮ ಒಂದು ಅಧ್ಯಕ್ಷೀಯ ಅನುಭವದ ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತಿನ ದತ್ತಿ ಉಪನ್ಯಾಸದ ಕಾರಣೀಭೂತರಾದಂಥ ನನ್ನ ಸ್ನೇಹಿತರಾದಂಥ ಪ್ರೊಫೆಸರ್ ನೈನೇಗ್ಲಿಯವರು ತಮ್ಮ ತಂದೆ ತಾಯಿಗಳ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ದತ್ತಿ ಉಪನ್ಯಾಸವನ್ನು ಒಬ್ಬ ಶರಣರ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ಹೇಳಿದರು. ಅದಕ್ಕಾಗಿ ಅವರು 25,000 ರೂಪಾಯಿ ಸಂಸ್ಥೆಯಲ್ಲಿ ಡಿಪಾಸಿಟ್ ಇಟ್ಟಿದ್ದಾರೆ. ಆ ಡಿಪಾಸಿಟ್ದಿಂದ ಬಂದಂಥ ಹಣದಿಂದ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇದೇ ರೀತಿ ಇನ್ನೂ 3 ಜನ ದತ್ತಿ ಉಪನ್ಯಾಸದ ಬಗ್ಗೆ 25,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ವಿದ್ಯಾರ್ಥಿಯಾದಂಥ ಸರ್ದಾರ್ ಪಟೇಲ್ ಅಂತ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ, ಆತ ಹೈದರಾಬಾದ್ ಆ್ಯಕ್ಷನ್ ಆದ ನಂತರ ಹುಟ್ಟಿದವ. ಹೈದರಾಬಾದ್ ಆ್ಯಕ್ಷನ್ದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪ್ರಭಾವ ಬಹಳ ಆಗಿತ್ತು. ಆ ಪ್ರಭಾವಕ್ಕೊಳಗಾಗಿ ಆ ಸರ್ದಾರ್ ಪಟೇಲ್ನ ತಂದೆ ತಾಯಿ ಅವನಿಗೆ ಸರ್ದಾರ್ ಪಟೇಲ್ ಅಂತ ಹೆಸರಿಟ್ಬಿಟ್ರು. ಬಹಳ ಬಡತನದಲ್ಲಿ ಬೆಳೆದಂಥ ವಿದ್ಯಾರ್ಥಿ ಮುಂದೆ BA ಆದ ನಂತರ ಕೆನರಾ ಬ್ಯಾಂಕ್ನಲ್ಲಿ ಕ್ಲಾರ್ಕ್ ಆಗಿ ಸೇರಿಕೊಂಡು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. 2 ಆಪ್ಷನ್ ಕೊಟ್ಟಿದ್ದೆ ನಾನು. ದತ್ತಿ ಉಪನ್ಯಾಸ
ಪ್ರೊಫೆಸರ್ ನೈನೇಗ್ಲಿಯವರು ಶರಣರ ಬಗ್ಗೆ ಮಾತಾಡಲಿಕ್ಕೆ ಅವ್ರ ತಂದೆ ತಾಯಿ ಹೆಸರು ಮೇಲೆ ಇಟ್ಟಿದ್ದಾರೆ. ನಿನಗೆ 2 ಆಪ್ಷನ್ ಕೊಡ್ತೀನಿ, ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್, ಒಂದು ಅಬ್ದುಲ್ ಕಲಾಂ. ಇವರಿಬ್ಬರಲ್ಲಿ ನೀನು ಯಾರ ಬಗ್ಗೆ ಆಯ್ಕೆ ಮಾಡ್ಕೋ ಅಂದಾಗ ನಾನು ಸರ್ದಾರ್ ಪಟೇಲ್ರದ್ದೇ ಮಾಡಿಸ್ತೀನಿ ರೀ ಸರ್. ಸರ್ದಾರ್ ಪಟೇಲ್ರ ಹುಟ್ಟುಹಬ್ಬ ಅಕ್ಟೋಬರ್ 31. ಅವತ್ತಿನ ದಿವಸ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಬಗ್ಗೆ ದತ್ತಿ ಉಪನ್ಯಾಸ ಆಗ್ತಾ ಇದೆ. ಇನ್ನೂ ಒಬ್ಬ ನಮ್ಮ ವಿದ್ಯಾರ್ಥಿ ಡಾಕ್ಟರ್ ಮಹಾದೇವ್ ಸ್ವಾಮಿ ಅಂತ, ಈ ನೈನೇಗ್ಲಿ ಅವ್ರ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಹೋದಾಗ ಅವರು ಬಂದಿದ್ರಲ್ಲಿ, ಎಷ್ಟದೇ ರಿಟೈರ್ ಆಗಿದ್ರು. ಒಂದು ಪುಸ್ತಕ 70ನೇ ಜನ್ಮದಿನದ ಸಮಯ ಪುಸ್ತಕ ಒಂದು ಹೊಡೆಸಿದ್ರು. ಇನ್ನೇ ಕ್ಯಾಜುವಲಿ ಒಂದು ಪುಸ್ತಕ ಕೊಟ್ಟೆವರಿಗೆ, ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ ನಾವು, ಪ್ರತಿಭಾ ಪುರಸ್ಕಾರ ಯಾರು ಇದು ಮಾಡ್ತಾ ಇದ್ದಾರೆ 15,000 ರೂಪಾಯಿ ಡೆಪಾಸಿಟ್ ಅವ್ರ ಹೆಸರ ಮೇಲೆ. ಪ್ರತಿ ವರ್ಷ ಹೆಚ್ಚಿನ ಮಾರ್ಕ್ಸ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 1,000 ರೂಪಾಯಿ ಕೊಟ್ಟು ಅವ್ರಿಗೆ ಸಾಲ ಹಚ್ಚಿ ಸನ್ಮಾನ ಮಾಡುವಂಥ ಬಿಗಿನಿಂಗ್ನಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಸುಮಾರು ಒಂದು 20 ಜನರು ಈಗ ಆಲ್ರೆಡಿ, 20ಕ್ಕಿಂತ ಹೆಚ್ಚು ಜನನೇ ಈಗ ಆಲ್ರೆಡಿ ದತ್ತಿ ಪ್ರತಿಭಾ ಪುರಸ್ಕಾರ ಸಲುವಾಗಿ 15,000 ರೂಪಾಯಿ ಸಂಸ್ಥೆಯಲ್ಲಿ ಡಿಪಾಸಿಟ್ ಮಾಡಿದ್ದಾರೆ. ಮಹಾದೇವ್ ಸ್ವಾಮಿ ನೋಡಿ, ಸರ್ ನಾನು 25,000 ರೂಪಾಯಿ ಕೊಡ್ತೀನಿ, ಏನು ಮಾಡ್ತೀರಿ ಮಾಡ್ರಿ ಅಂತ. ಆಯ್ತಪ್ಪ, ನಿಮ್ಮ ಫಾದರ್ ಹೆಸರ ಮೇಲೆ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಮಾಡ್ಕೊಳ್ಳೋನು, ಯಾರ ಹೆಸರು ಹೇಳ್ತಿ ಹೇಳು, ನೀವು ಯಾರು ಬೇಕಾದವ್ರ ಬಗ್ಗೆ ಮಾಡಿರಿ ಸರ್, ನಿಮಗೆ ಬಿಟ್ಟು ಬಿಡ್ತೀನಿ. ಸ್ವಾಮಿ ವಿವೇಕಾನಂದರ ಬಗ್ಗೆ, ಈ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಅಂತೂ ನಾವು ಆ್ಯನ್ಯುವಲ್ ಡೇನೇ ಮಾಡ್ತಾ ಇದ್ದೀವಿ. ಅವರ ಜನ್ಮ ದಿವಸನೇ ಆ್ಯನ್ಯುವಲ್ ಡೇ ನಾವು ಬಿಗಿನಿಂಗ್ನಿಂದ ಮಾಡ್ತಾನೆ ಬಂದಿದ್ದೇವೆ, ಅದು ಫಿಕ್ಸೇ ಆಗಿದೆ. ಹಾಗೆ ಸ್ವಾಮಿ ವಿವೇಕಾನಂದರ ಯೂತ್ ಡೇ ಆಚರಣೆ ಮಾಡ್ತಾ ಇದ್ದೇವೆ. ಅಬ್ದುಲ್ ಕಲಾಂ ಅವರ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿ ಅವರೊಂದು ಪುಸ್ತಕದ ಬಗ್ಗೆ ಸೆಮಿನಾರ್ ಮಾಡಿದ್ದೇವೆ. ಇಂಡಿಯಾ 2020 ಅನ್ನೋ ಬುಕ್ಕದ ಮೇಲೆ ಸೆಮಿನಾರ್ ಮಾಡಿದ್ರೆ ಒಂದು 7-8 ಜನ ಭಾಗವಹಿಸಿದ್ರು, ಕೆಲವೊಂದು ಜನ ಪೇಪರ್ ಕಳಿಸಿದ್ರು. ಭಾಳ ಸಕ್ಸಸ್ಫುಲ್ ಕಾರ್ಯಕ್ರಮ. APJ ಅಬ್ದುಲ್ ಕಲಾಂ ಅವರು ಭಾರತಕ್ಕೆ ಕೊಟ್ಟಂಥ ಕೊಡುಗೆ ಭಾಳ ದೊಡ್ಡದಿದೆ. ಅಂಥವ್ರನ್ನ ಮರ್ಲಿಕ್ಕೆ ಬರೋದಿಲ್ಲ ನಮಗೆ. ಯಾರ್ಯಾರು ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ಸಮಾಜಕ್ಕಾಗಿ ಕೆಲಸ ಮಾಡಿದ್ದಾರೆ, ಅಂಥವ್ರನ್ನ ಮರಿಬಾರ್ದು. ಈ ಉದ್ದೇಶ ಇಟ್ಟುಕೊಂಡೇ ನಾವು ಸಂಸ್ಥೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸೋದು. ಯಾಕಂದರೆ ಅದರ ಫಲ ನಮ್ಮ ವಿದ್ಯಾರ್ಥಿಗಳಿಗೆ ಮುಟ್ಟಲಿ ಅಂತ. ವಿದ್ಯಾರ್ಥಿಗಳ ಮೇಲೆ ಇಂಥ ಮಹಾನ್ ಪುರುಷರ ಪ್ರಭಾವ ಆಗಲಿ, ಅವರ ಕೆಲವೊಂದು ಅಂಶಗಳಲ್ಲಿ ನಿಮ್ಮಲ್ಲಿ ಬೆಳೀಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಪ್ರತಿ ವರ್ಷ ನಾವು ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ರಾಧಾಕೃಷ್ಣನ್ನವರ ಜನ್ಮದಿನವನ್ನು ಟೀಚರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದು, ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆಯನ್ನು ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. CV ರಾಮನ್ನವರ ಬರ್ತ್ಡೇಯನ್ನು ಸೈನ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಮಹಾಪುರುಷರ ಸಮಾಜದ ಬದಲಾವಣೆಗೆ ಪ್ರಯತ್ನ ಪಟ್ಟಂಥ, ಶಕ್ತಿ ಮೀರಿ ಪ್ರಯತ್ನಿಸಿದಂಥ ಮಹಾನುಭಾವರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಬರಲಿ ಅನ್ನುವಂಥ ಉದ್ದೇಶದಿಂದ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ನಮ್ಮ ಅತಿಥಿಗಳು ಹೇಳಿದರು, ರಾಜಕಾರಣಿಗಳು ಸಭಾಭವನದಲ್ಲಿ ಏನೇನೋ ಆಶ್ವಾಸನೆ ಕೊಡ್ತಾರೆ, ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಆದರೆ ಆಚರಣೆಯಲ್ಲಿ ಯಾವುದೂ ತರೋದಿಲ್ಲ. ಧರ್ಮಗಳಲ್ಲಿ ಜಗಳ ಹಚ್ಚೋದು, ಜಾತಿಯಲ್ಲಿ ಜಗಳ ಹಚ್ಚೋದು, ಓಟಿಗಾಗಿ ಇಂಥ ಕಾರ್ಯಕ್ರಮ ಮಾತ್ರ ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಬಸವ ಕಲ್ಯಾಣದಲ್ಲಿದ್ದಾಗ ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳು, ಸರ್ ನಾವು ಕುರಾನನ್ನು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ್ದೇವೆ, ಅದಕ್ಕೆ ಆ ಫಂಕ್ಷನ್ಗೆ ನೀವು ಬರಬೇಕು ಅಂತ ಕರೆದಿದ್ರು. ಪುಸ್ತಕ ತೋರಿಸೋದು ನಾನು ಓದ್ದೆ. ಕುರಾನದಲ್ಲಿದ್ದಂಥ ವಿಚಾರಗಳು ಮತ್ತು ನಮ್ಮ ಶರಣರ ವಚನಗಳಲ್ಲಿದ್ದಂಥ ವಿಚಾರಗಳಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ಜಗತ್ತಿನ ಯಾವುದೇ ಧರ್ಮನೂ ಕೂಡ
ಮನುಷ್ಯನನ್ನು ಕೆಟ್ಟವನನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಯಾವ ಧರ್ಮಕ್ಕೂ ಇಲ್ಲ. ಧರ್ಮಗಳಲ್ಲಿ ಬದಲಾವಣೆಗಳಾಗಿದ್ದಾವೆ. ಸನಾತನ ಧರ್ಮದಲ್ಲಿ ಬದಲಾವಣೆ ಆಯಿತು, ಏನೋ ಕೆಲವೊಂದು ನ್ಯೂನ್ಯತೆಗಳಿದ್ದು ಕೆಲವೊಂದು ಆ ನ್ಯೂನ್ಯತೆಗಳನ್ನು ಕಂಡುಹಿಡಿದ್ರು. ಆ ನ್ಯೂನ್ಯತೆಗಳನ್ನು ಬಿಟ್ಟು ಬೇರೆ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಜೈನ ಧರ್ಮ ಹುಟ್ಟುಗೊತ್ತು, ಬೌದ್ಧ ಧರ್ಮ ಹುಟ್ಟುಗೊತ್ತು, ಸಿಖ್ ಧರ್ಮ ಹುಟ್ಟುಗೊತ್ತು, ಹಾಗೆ ಲಿಂಗಾಯತ ಧರ್ಮನೂ ಹುಟ್ಟುಗೊತ್ತು. ಇವೆಲ್ಲ ಒಂದೇ ಧರ್ಮದ ಮೂಲ. ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣದಲ್ಲಿ ಅಮೆರಿಕಾದಲ್ಲಿ ಹೇಳಿದ್ದು, ಜಗತ್ತಿನ ಎಲ್ಲ ಧರ್ಮಗಳ ಮೂಲ ಧರ್ಮದ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ ಈ ಸಮ್ಮೇಳನಕ್ಕಂತ. ಆಗ ವಿದ್ಯಾರ್ಥಿಗಳಲ್ಲಿ ಒಂದು ಇಂಥ ಮನೋಭಾವನೆ ಬೆಳಿಬೇಕು, ಯಾವ ಧರ್ಮನೂ ಕೆಟ್ಟಲ್ಲ, ಯಾವ ಧರ್ಮವೂ ಶ್ರೇಷ್ಠ ಅಲ್ಲ, ಎಲ್ಲ ಧರ್ಮದ ಮೂಲ ಉದ್ದೇಶ ಮಾನವನ ಕಲ್ಯಾಣಕ್ಕಾಗಿ ಮಾತ್ರ ಎಲ್ಲ ಧರ್ಮಗಳು ಹುಟ್ಟುಕೊಂಡಿದ್ದಾವೆ. ಅದಕ್ಕೆ ಈಗ ಜನರು ಏನು ಮಾಡ್ತಾ ಇದ್ದಾರೆ, ತಮ್ಮ ಅನುಕೂಲಕ್ಕಾಗಿ ಅದನ್ನು ಬಳಸ್ಕೊತಾ ಇದ್ದಾರೆ. ಅದರಲ್ಲಿ ಮೂಲತಃ ಇಸ್ಲಾಮನ್ನು ಬಹಳ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ಅಲ್ಲಾನ ಕುರಾನೇ ಬೇರೆ, ಈಗ ಮುಲ್ಲಾನ ಕುರಾನೇ ಬೇರೆ ಅಂತ. ಅಲ್ಲಾ ಶಾಂತಿ ಬೋಧನೆ ಮಾಡಿದರೆ ಮುಲ್ಲಾ ಕ್ರೌರ್ಯವನ್ನು ಬೋಧನೆ ಮಾಡ್ತಾ ಇದ್ದಾನೆ ಇವತ್ತು. ಬೇರೆ ಧರ್ಮವನ್ನು ಹೀಯಾಳಿಸ್ರಿ, ಅವ್ರ ಬಗ್ಗೆ ನೀವು ಒಳ್ಳೆ ಭಾವನೆ ಇಟ್ಕೋಬೇಡ್ರಿ, ಅವ್ರ ಜೊತೆಗೆ ಬೆರಿಬೇಡ್ರಿ ಅನ್ನುವಂಥ ಮನೋಭಾವನೆ ಸಣ್ಣ ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಅಂಥ ಮಕ್ಕಳು ಇಂಥ ವಿಚಾರಗಳನ್ನು ಇಟ್ಕೊಂಡು ಟೆರರಿಸ್ಟ್ ಆಗಲಾರ್ದೆ ಮತ್ತೇನಾಗಲಿಕ್ಕೆ ಶಕ್ಯ. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಯಾವ ಧರ್ಮವೂ ಕನಿಷ್ಠ ಅಲ್ಲ, ಯಾವ ಧರ್ಮವೂ ಶ್ರೇಷ್ಠ ಅಲ್ಲ. ಎಲ್ಲ ಧರ್ಮಗಳ ಉದ್ದೇಶ ಮಾನವನ ಕಲ್ಯಾಣನೇ ಮಾತ್ರ. ಮಾನವ ಕಲ್ಯಾಣಕ್ಕಾಗಿ ಪ್ರತಿಯೊಂದು ಧರ್ಮಗಳು ಹುಟ್ಟಿದಾವೆ. ಅದಕ್ಕೆ ಜನರು ತಮ್ಮ ಸ್ವಾರ್ಥಕ್ಕಾಗಿ ಅವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ವಿನಃ ಶರಣರು ಈ ಜಾತಿವಾದವನ್ನು ತೆಗೆದುಹಾಕುವ ಉದ್ದೇಶದಿಂದಲೇ ಬ್ರಾಹ್ಮಣ ಕನ್ಯೆಯನ್ನು ಒಬ್ಬ ದಲಿತ ಯುವಕನ ಜೊತೆಗೆ ವಿವಾಹ ಸಂಬಂಧ ಬೆಳೆಸಬೇಕು ಅನ್ನುವಂಥ ಮಾಡಿದ್ರೆ ಕಲ್ಯಾಣದಲ್ಲಿ ಕ್ರಾಂತಿಯಾಗಿದೆ. 12ನೇ ಶತಮಾನದಲ್ಲಿ ನಡೆದಂಥ ಕೃತಿ ಇದು. ಬಸವಣ್ಣನವರು ಬಹಳಷ್ಟು ಜನ ಶರಣರು ಎಲ್ಲ ಕಲ್ಯಾಣ ಬಿಟ್ಟು ಓಡಿ ಹೋಗುವಂಥ ಪ್ರಸಂಗ. 800 ವರ್ಷ ಆಗಿ 900 ವರ್ಷ ನಡೀತಾ ಇದ್ದಾವೆ ಈಗ. ಆದರೂ ಕೂಡ ಜನರ ಮನೋಭಾವನೆ ಬದಲಾಗಿಲ್ಲ. ಅದಕ್ಕೆ ಪ್ರಾರಂಭಿಕವಾಗಿ ಈ ವರ್ಷದ ದತ್ತಿ ಉಪನ್ಯಾಸವನ್ನು ಸಿದ್ದರಾಮ ಶರಣರ ಬಗ್ಗೆ ನಮ್ಮ ಆತ್ಮೀಯರು ಆದಂಥ ಮಲ್ಲಿಕಾರ್ಜುನ ಜೇವರ್ಗಿಯವರು ಸಿದ್ದರಾಮ ಶರಣರ ಬಗ್ಗೆ, ಕರ್ಮಯೋಗಿ ಸಿದ್ದರಾಮ ಶರಣರ ಬಗ್ಗೆ ಸಂಶೋಧನಾ ಗ್ರಂಥವನ್ನು ಮಾಡಿದ್ದಾರೆ. ಭಾಳ ಜನರಿಗೆ ನಮ್ಮ ಸಮೀಪದಲ್ಲಿದ್ದದ್ದು ಅಷ್ಟು ಕಿಮ್ಮತ್ತಿರುವುದಿಲ್ಲ, ದೂರಿದ್ರೆ ಕಿಮ್ಮತ್ತು ಭಾಳ ಇರ್ತದೆ. ಇಲ್ಲಿ ನಮ್ಮ ಮಗಳಲ್ಲೇ ಇದ್ದಾರೆ, ನಮ್ಮ ಆತ್ಮೀಯರು, ನಮ್ಮ ಸಂಬಂಧಿಕರು 2-3 ಪುಸ್ತಕಗಳನ್ನು ಬರೆದಿದ್ದಾರೆ. ಒಳ್ಳೆಯ ಪುಸ್ತಕಗಳು. ಅದಕ್ಕೆ ಅವರ ಒಂದು ಶ್ರಮದ ಫಲ ನಮ್ಮ ವಿದ್ಯಾರ್ಥಿಗಳಿಗೆ ತಟ್ಟಲಿ ಅಂತ ನಾನು, ನೀವು ಹೇಗೂ ಸಿದ್ದರಾಮ ಶರಣರ ಬಗ್ಗೆ ಪುಸ್ತಕವನ್ನು ಬರೆದಿರಿ, ನೀವೇ ಸೂಕ್ತ ವ್ಯಕ್ತಿ ಆಗ್ತೀರಿ, ಇವತ್ತು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸಿದ್ದರಾಮ ಶರಣರ ಬಗ್ಗೆ ಪರಿಚಯ ಕೊಡಬೇಕು ಅಂತಂದಾಗ ಒಪ್ಕೊಂಡು, ಅದು ನಮ್ಮ ಪುಣ್ಯ. ಈಗಾಗಲೇ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಜನ ಬಳಕೆಯಲ್ಲಿದ್ದಂಥ ಒಂದು ಸಂಸ್ಕೃತಿ ಏನು ನಮಗೆ ನಡೆದು ಬಂದಿದೆ, ಅದು ಬೇಗ ಅಳಿಸೋದಿಲ್ಲ. ಯಾವುದೇ ಕಾರ್ಯಕ್ರಮ ಆದ ಕೂಡ ಮಂಗಳಾರತಿ ಆಗ್ತಾ ಇದೆ, ಕೇಳಿರ್ಬೇಕು ಎಲ್ಲರೂ, ಮಂಗಳಾರತಿ ಮಾಡ್ತಾ ಇದ್ದಾರೆ. ಕೊನೆಗೆ ಆ ಮಂಗಳಾರತಿಯಲ್ಲಿ ಸೊನ್ನಲಾಪುರದ ಸಿದ್ದರಾಮೇಶ್ವರನಿ ಅಂತ ಬರ್ತದೆ ಒಂದು ಪದ. ಜನ ಮರ್ತಿಲ್ಲ, ನೆನಪಿಸ್ಕೋತಾರೆ ಸಿದ್ದರಾಮೇಶ್ವರನಿ. ಅದಕ್ಕಾಗಿ ಒಳ್ಳೆಯದ್ದು ಯಾರ ಹತ್ರ ಇರಲಿ, ಯಾವುದೇ ರೂಪದಲ್ಲಿ ಇರಲಿ, ವಿದ್ಯಾರ್ಥಿಗಳಾದವರು ನೀವು ಕಲಿಯುವುದದ ಒಳ್ಳೆಯದನ್ನು ಮಾತ್ರ ಕಲಿಬೇಕು. ಹಂಸಪಕ್ಷಿ ಬಗ್ಗೆ ಒಂದು ಕಥೆ ಹೇಳ್ತಾ ಇದ್ದಾರೆ. ಬಕಪಕ್ಷಿ ಹಂಸಪಕ್ಷಿ ನೋಡೋರಲ್ಲಿ ಎರಡೂ ಒಂದೇ ಥರ ಕಾಣ್ತವೆ. ಹೇಗೆ ವ್ಯತ್ಯಾಸ ಕಂಡು ಹಿಡಿಯುವುದು ಅಂದರೆ, ವಿದ್ವಾನ್ರು ಹೇಳಿದ್ರಂತೆ, ಒಂದು ಹಾಲಿನೊಳಗೆ ಸ್ವಲ್ಪ ನೀರು ಬೆರೆಸಿ ಇಟ್ಟು ಬಿಡ್ರಿ, ಗೊತ್ತಾಗ್ತದೆ.
ಆ ಬಕ ಪಕ್ಷಿ ಏನು ಮಾಡ್ತು, ಹಾಲ ನೀರು ಎಲ್ಲ ಕುಡಿದ್ಬಿಡ್ತು. ಹಂಸ ಪಕ್ಷಿ ಹಾಲನ್ನು ಮಾತ್ರ ಕುಡಿತು, ನೀರು ಕುಡಿಲಿಲ್ಲ. ಬಕ ಪಕ್ಷಿ ಯಾವುದು, ಹಂಸ ಪಕ್ಷಿ ಯಾವುದು ಅನ್ನೋದು ಈ ರೀತಿ ಪರೀಕ್ಷೆ ಮಾಡಬೇಕಾಗ್ತದೆ. ಆಗ ವಿದ್ಯಾರ್ಥಿಗಳು ಯಾವುದೇ ಧರ್ಮದಲ್ಲಿ ಇರುವಂತಹ ಒಳ್ಳೆಯತನವನ್ನು ನಿಮ್ಮದನ್ನಾಗಿ ಮಾಡಿಸ್ಕೋಬೇಕು. ಈಗ ಉದಾಹರಣೆ ಕೆಲವೊಂದು ಹೇಳ್ತೀನಿ. ಮುಸಲ್ಮಾನರಲ್ಲಿ ಮನೆಯಲ್ಲಿ ಒಂದು ಸಂಸ್ಕೃತಿ ಇದೆ. ಡಾಕ್ಟರ್ ಭೇಟಿಯಾದರೆ ನಿಮಗೆ ಪರಿಚಯ ಇರಲಿ ಅಥವಾ ಇಲ್ಲದೇ ಇರಲಿ, ಡಾಕ್ಟರ್ ಅದರಂತ ಗೊತ್ತಾದರೆ ನಮಸ್ತೆ ಡಾಕ್ಟರ್ ಸಾಬ್ ಅಂತ ಕೇಳ್ರಿ. ಮನೆಯೊಳಗೆ ಪಾಠ ಹೇಳ್ತಾ ಇದ್ದಾರೆ, ತಂದೆ ತಾಯಿಗಳು ಕಲಿಸ್ಕೊಡ್ತಾ ಇದ್ದಾರೆ. ಯಾಕೆ? ಡಾಕ್ಟರ್ ಅಂದರೆ ಸೆಕೆಂಡ್ ಗಾಡ್. ಡಾಕ್ಟರ್ ಯಾರೇ ಇರಲಿ, ನಿಮ್ಮ ಪರಿಚಯ ಇಲ್ಲದೇ ಇರಲಿ ಅವರಿಗೆ ನಮಸ್ಕಾರ ಮಾಡ್ರಿ ಅಂತ. ಹಾಗೆ ಸಿಖ್ ಧರ್ಮದಲ್ಲಿ ಒಂದು ಪರಿಪಾಠ ಇದೆ. ನಿಮ್ಮ ಕಣ್ಣು ಮುಂದೆ ಯಾವುದೇ ಅನ್ಯಾಯ ನಡೀತಾ ಇತ್ತು ಅಂದ್ರೆ ಅದನ್ನು ಪ್ರತಿಭಟಿಸ್ರಿ ಅಂತ. ಸಿಖ್ ಧರ್ಮದಲ್ಲಿ ಬೆಳೆದಂಥ ಸಣ್ಣ ಮಕ್ಕಳು ಕೂಡ ಅನ್ಯಾಯ ಆಗ್ತಿದ್ರೆ ಅದನ್ನು ಪ್ರತಿಭಟಿಸ್ತವೆ. ಇಂಥ ಒಳ್ಳೆಯ ಗುಣಗಳನ್ನು ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಆಚರಣೆ, ಯಾರೇ ಆಚರಣೆ ಮಾಡಲಿ, ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು. ನಮ್ಮ ವಿದ್ಯಾರ್ಥಿಗಳು ಈ ರೀತಿ ಒಳ್ಳೆಯದನ್ನು ನಿಮ್ಮದನ್ನಾಗಿ ಮಾಡ್ಕೋಬೇಕು. ಕೆಟ್ಟದೇನೇ ಇದ್ರೆ ಬಿಟ್ಟು ಬಿಡ್ರಿ. ಅದಕ್ಕಾಗಿ ವಿದ್ಯಾರ್ಥಿಗಳ ಬೆಳವಣಿಗೆ ಉತ್ತಮ ರೀತಿಯಿಂದ ಆಗಬೇಕು ಅನ್ನುವುದೇ ನಮ್ಮ ಉದ್ದೇಶ. ಈ ಮಹಾನುಭಾವರ ಪರಿಚಯ ಮಾಡಿಕೊಡುವ ಉದ್ದೇಶ ಅಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮುಟ್ಲಿ ಅಂತ. ಅದಕ್ಕೆ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಮಲ್ಲಿಕಾರ್ಜುನ ಜೇವರ್ಗಿ ಅವರು ಬಂದು ನಿಮಗೆಲ್ಲ ಸರಿಯಾಗಿ ತಿಳಿ ಹೇಳಿದಾರೆ. ಸಿದ್ದರಾಮೇಶ್ವರ ಬಗ್ಗೆ, ಒಳ್ಳೆಯ ಶರಣರ ಬಗ್ಗೆ ತಿಳ್ಕೊಳ್ರಿ. ಒಳ್ಳೆಯ ವ್ಯಕ್ತಿ ಯಾರೇ ಆಗಿರಲಿ, ಯಾವುದೇ ಜಾತಿಯವರಾಗಿರಲಿ. ನನಗೊಬ್ಬಿಬ್ಬರು ಕೇಳಿದ್ರು, ಏನ್ರಿ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನೀವು ಯಾಕೆ ಮಾಡ್ತೀರಿ, ಅವ ಮುಸಲ್ಮಾನ್ ಅಲ್ಲ ಅಂತ. ಮೊದಲವ ಭಾರತೀಯ, ಆನಂತರ ಮುಸಲ್ಮಾನ್. ಅಬ್ದುಲ್ ಕಲಾಂರ ಸೇವೆ ಭಾರತಕ್ಕೆ ಇಷ್ಟೊಂದು ಆಗಿದೆ. ಇವತ್ತು ನಾವು ಅಮೇರಿಕಾವನ್ನು ಕೂಡ ಮೀರಿ ನಿಲ್ಲಬೇಕಾದ್ರೆ ಅಬ್ದುಲ್ ಕಲಾಂರ ಸೇವೆ ಬಹಳ ದೊಡ್ಡದಿದೆ. ಅಂಥವ್ರನ್ನ ಮರಲಿಕ್ಕೆ ಬರೋದಿಲ್ಲ ನಾವು. ಸ್ವಾಮಿ ವಿವೇಕಾನಂದರು ನಮ್ಮ ದೇಶವನ್ನೇ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಅಂಥವ್ರು ಮರಲಿಕ್ಕೆ ಆಗುವುದಿಲ್ಲ. ನೇತಾಜಿ ಸುಭಾಷ್ ಚಂದ್ರ ತಮ್ಮ ಪ್ರಾಣವನ್ನೇ ಬಲಿಗೊಟ್ಟರು ದೇಶಕ್ಕಾಗಿ. ಅಂಥವ್ರನ್ನ ಮರಲಿಕ್ಕಾಗ್ತದೆ? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿಷ್ಠಾವಂತರಾಗಿ ದೇಶಕ್ಕೆ ಒಳ್ಳೆಯ ರಾಷ್ಟ್ರಭಕ್ತನಾಗಿ ಎಷ್ಟೇ ಒತ್ತಡ ಬಂದರೂ ತಮ್ಮ ಜೀವವನ್ನೇ ಕೊಟ್ಟರೆ ಕರೆ ರಾಷ್ಟ್ರಹಿತ ಮರಲಿಲ್ಲ. ಅದಕ್ಕಿಂತ ಮಹಾನುಭಾವರ ಬಗ್ಗೆ ಪರಿಚಯ ಮಾಡಿಸ್ಕೊಡೋದೇ ನಮ್ಮ ಶಿಕ್ಷಣ ಸಂಸ್ಥೆಯ ಉದ್ದೇಶ. ಅದಕ್ಕೆ ನೀವು ವಿದ್ಯಾರ್ಥಿಗಳು ಪ್ರತಿಯೊಂದು ಫಂಕ್ಷನ್ದಲ್ಲಿ ಏನಾದರೂ ಒಂದು ಹೊಸದನ್ನು ಕಲ್ಕೋಬೇಕು, ತಿಳ್ಕೋಬೇಕು, ಅದನ್ನು ನಿಮ್ಮ ಆಚರಣೆಯಲ್ಲಿ ತರಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದು ಹಳ್ಳಿ ಶಾಲೆಯಾದಂತೆ ನೀವು ಕೀಳಾಗಿ ಕಾಣುವ ಅವಶ್ಯಕತೆ ಇಲ್ಲ. ಪಟ್ಟಣದಲ್ಲಿ ಓದಂಥ ವಿದ್ಯಾರ್ಥಿಗಳು ಭಾಳ ಜಾಣರಿರ್ತಾರಂತ ತಿಳ್ಕೊಬೇಡ್ರಿ. ರೊಕ್ಕ ಇರ್ತದವ್ರ ಹತ್ರ, ಅವ್ರ ತಂದೆ ತಾಯಿ ಹತ್ರ ದೂರ ಎಲ್ಲೋ ದೊಡ್ಡ ಸಿಟಿ ಒಳಗೆ ಹಾಕಿರ್ತಾರೆ. ನಮ್ಮ ಸಂಸ್ಥೆ ಸ್ಥಾಪನೆ ಮಾಡುವ ಉದ್ದೇಶ ಅಂದರೆ ಶ್ರೀಮಂತರ ಮಕ್ಕಳು ರೊಕ್ಕ ಖರ್ಚು ಮಾಡಿ ಎಲ್ಲಾದರೂ ಹೋಗಿ ಕಲಿತಾರೆ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೆಂತೆ ನಮ್ಮ ಸಂಸ್ಥೆ ತೆಗೆದು ಒಳ್ಳೆಯ ಮಟ್ಟದ ಶಿಕ್ಷಣ ಸಿಗಬೇಕು. ನಾಳೆ ನೀವು ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಅದರ ಸಾರ್ಥಕತೆ ಆಗ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ಒಳ್ಳೆಯ ಜೀವನವನ್ನು ಸಾಗ್ತಾ ಇದ್ದಾರೆ, ದೇಶದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡವರಿದ್ದಾರೆ, ತಮ್ಮ ಕೈಲಾದ ಸಹಾಯ ಮತ್ತೊಬ್ಬರಿಗೆ ಮಾಡ್ತಾ ಇದ್ದಾರೆ. ಇದ್ರ ಬಿಟ್ಟು ಒಂದು ಶಿಕ್ಷಣ ಸಂಸ್ಥೆಗೆ ಮತ್ತೇನು ಬೇಕು? ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಿಸಿ ಭಾಳಷ್ಟು ಮಾರ್ಕ್ಸ್ ಹಾಕಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸೋರಲ್ಲ. ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡೋದು ಶಿಕ್ಷಣದ ಗುರಿ ಆಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಟ್ಕೋಬೇಕು, ಪಡಿಬೇಕು. ನಿಮ್ಮಲ್ಲಿ ಭೇದ ಭಾವ ಇರಬಾರ್ದು. ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಮಾಡುತ್ತೆ ಅಷ್ಟೇ. ಎಲ್ಲ ಮಕ್ಕಳು ಕೂಡ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದರು, ಅಕ್ಕ ತಂಗಿರ ಹಾಗೆ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆ ನಿಮ್ಮಲ್ಲಿ ಬರಲಿ ಅಂಥೇಳಿ ಸರ್ಕಾರ ಯೂನಿಫಾರ್ಮ್ ಮಾಡಿರ್ತಾರೆ ಸ್ಕೂಲ್ನಲ್ಲಿ. ಅದಕ್ಕೆ ವಿದ್ಯಾರ್ಥಿಗಳು ಒಳ್ಳೆಯದನ್ನೇ ಕಲೀರಿ, ಒಳ್ಳೆಯವರಾಗ್ರಿ.
ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗ್ರಿ ಅಂತ ಹೇಳಿ ಇನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ಶುಭ ಮುಂಜಾನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರೊಫೆಸರ್ ಹಾಗೂ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದಂತಹ ಆರ್.ಡಿ. ಅರಸಗೊಂಡ್ ಗುರುಗಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಂ.ಬಿ. ಬಿರಾದಾರ್ ಗುರುಗಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ದತ್ತಿದಾನಿಗಳಾದ ಪ್ರೊಫೆಸರ್ ಆರ್.ಎಂ. ನಾಯನೆಗಲ್ಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನನ್ನ ಮುದ್ದು ಮಕ್ಕಳು ಹಾಗೂ ಶಿಕ್ಷಕರು ಹಾಗೂ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು